చాలా రోజుల నుండి మీరు చేస్తున్న యొక్క శ్రమ నేను చూస్తున్నా. ಮೈಸೂರಲ್ಲಿ ನೀವೆಲ್ಲರೂ ಕೂಡ ನಾವೆಲ್ಲರೂ ಒಂದಾಗಿರಬೇಕು, ಒಂದೇ ನಂಬಿಕೆಯಲ್ಲಿ ಒಂದೇ ಐಕ್ಯತೆಯಲ್ಲಿ ಇರಬೇಕೆಂಬುದಾಗಿ ನೀವು ಅನೇಕ ಕಾರ್ಯಕ್ರಮಗಳನ್ನ ಮಾಡುವಂತದ್ದನ್ನ ನಾನು ನೋಡ್ತಾ ಇರ್ತೀನಿ. ఆ విషయాన్ని బట్టి చాలా సంతోషం వేస్తుంది. దేవుడికి అందరి బట్టి కృతజ్ఞత నేను తెలియజేస్తున్నాను. ಆ ವಿಷಯದಲ್ಲಿ ನನಗೆ ಬಹಳ ಸಂತೋಷ ಆಗುತ್ತೆ. ಅದರ ವಿಷಯದಲ್ಲಿ ನಾನು ದೇವರಿಗೆ ನಾನು ಬಹಳಷ್ಟು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ఇక్కడ కూడిన ప్రతి ఒక్కరూ కూడా జ్ఞానంలో ఎవరిని కూడా మనం ಹೆಚ್ಚು తక్కువ చేయకుండా, ಇಲ್ಲಿರ್ತಕ್ಕಂತಹ ನಮ್ಮಗಳೆಲ್ಲರಲ್ಲೂ ಕೂಡ ಯಾರಲ್ಲೂ ಕೂಡ ಜ್ಞಾನದಲ್ಲಿ ಇವ್ರ ಮೇಲೆ ಇವ್ರ ಕೆಳಗೆ ಅನ್ನುವಂಥದ್ದನ್ನ ನಾವು ಪರಿಗಣಿಸದೆ ನಿರ್ಧರಿಸದೆ మనమందరూ కూడా సహోదరులమే, ನಾವೆಲ್ಲರೂ ಕೂಡ ಸಹೋದರರೇ అన్న ఒక భావనతో అందరినీ కూడా మనము ఒకే విధానంలో మనము పరిగణిస్తూ వారిని గౌరవిస్తూ ఉండటం అనేది చాలా మంచి విషయం. ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಭಾವನೆಯನ್ನ ನಾವು ಪರಿಗಣಿಸುವಂತದ್ದು ಬಹಳ ಒಳ್ಳೇದು ಅಂತೇಳಿ ನನ್ಗೆ ಅನಿಸ್ತದೆ. కాబట్టి ఆ విధంగా మనం కొనసాగడానికి ప్రయత్నిస్తాం. ಆ ರೀತಿಯಾಗಿ ನಾವು ಮುಂದುವರಿಯೋದಕ್ಕೆ ನಾವು ಪ್ರಯತ್ನಿಸೋಣ. మరి ఈ రోజు నాకు ముందుగానే చెప్పినట్టయితే నేను ఎక్కువ విషయాలు మీతో పంచుకునేవాడిని. ಈಗಾಗ್ಲೇ ನನಗೆ ಮೊದಲನೇ ಹೇಳಿದ್ರೆ ನಾನು ಇನ್ನಷ್ಟು ಹೆಚ್ಚು ವಿಷಯಗಳನ್ನು ಹೇಳೋದಕ್ಕೆ ನಾನು ಸಿದ್ಧ ಆಗ್ತಾ ಇದ್ದೆ. కానీ కొన్ని విషయాలు ఇప్పుడు అన్న చెప్పారు కాబట్టి నాకు తోచిన కొన్ని విషయాలు మాత్రం నేను చెప్తాను. ಸಹೋದರರು ಈಗ ಹೇಳಿದ್ರಿಂದಾಗಿ ನನಗೆ ತೋಚಿದಂತ ಕೆಲವೊಂದು ವಿಷಯಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ఒకటేంటంటే మనం దైవత్వ విషయం గురించి ఎక్కువగా ఆలోచిస్తున్నాం కదా. ನಾವು ದೈವತ್ವ ವಿಷಯದಲ್ಲಿ ಬಹಳಷ್ಟು ಆಲೋಚನೆ ಮಾಡ್ತಾ ಇದ್ದೀವಲ್ವಾ. నేను గతసారి మాట్లాడినప్పుడు చెప్పాను, దైవత్వం గురించి ఎక్కువ ఆలోచిస్తూ ಮಾನವತ್ವಾన్ని ಮನುಷ್ಯರು ಕೋಲ್పోతున్నారు అని. ಅಂದ್ರೆ ನಾನು ಕಳೆದ ಸಾರಿ ಹೇಳಿದ್ದೆ, ದೈವತ್ವದ ವಿಷಯದಲ್ಲೇ ಬಹಳಷ್ಟು ಆಲೋಚನೆ ಮಾಡಿ ಮಾನವೀಯತೆಯ ವಿಷಯಗಳನ್ನೇ ನಾವು ಮರಿತಾ ಇದ್ದೀವಿ. కాబట్టి తీతు పత్రిక 1:16 చెప్పిన ప్రకారంగా ತೀತು ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಿದ ಮೇರೆಗೆ మనం నిజముగా దేవుని ఎరిగిన వారం అంటే ನಾವು ನಿಜವಾಗಿಯೂ ದೇವರನ್ನ ಅರಿತವರು ಅಂತಂದ್ರೆ ఎలా ఉండాలి, ಹೇಗಿರ್ಬೇಕು ಅನ್ನೋದನ್ನ ఇంకొకసారి నేను చదువుతాను. ಒಂದ್ಸಾರಿ ನಾನು ಅದನ್ನ ಓದ್ತೇನೆ. తీతుకు రాసిన పత్రిక 1:16 ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ దేవుని ఎరుగుదమని వారు చెప్పుకుంటారు కానీ ದೇವರನ್ನು ತಾವು ಅರಿತವರೆಂಬುದಾಗಿ ಅವರು ಏರಿಕೊಳ್ಳುತ್ತಾರೆಯೇ ಹೊರತು ಅವರು ಅಸಹ್ಯರು, ಅವಿಧೇಯರು, ప్రతి సత్కార్యము విషయము ಪ್ರತಿಯೊಂದು ಸತ್ಕಾರ್ಯಗಳ ವಿಷಯದಲ್ಲಿಯೂ ಕೂಡ ಅವರು ಭ್ರಷ್ಟರಾಗಿದ್ದುಕೊಂಡು ತಮ್ಮ ಕ್ರಿಯೆಗಳಿಂದಾಗಿ ಆತನನ್ನ ఎరుగమన్నట్టున్నారు. ತಿಳಿಯದವರಾಗಿದ್ದೇವೆ ಎಂಬುದಾಗಿ ಅವರು ತೋರ್ಪಡಿಸ್ಕೊಳ್ತಾರೆ. ఈ మధ్య కాలంలో క్రీస్తు సంఘాలలో కూడా ఒక వ్యత్యాసమైన విధానం వచ్చేసింది వాక్యాలు బోధించడంలో. ಈ ವಾಕ್ಯವನ್ನು ಬೋಧಿಸುವುದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ರಿಸ್ತನ ಸಭೆಗಳಲ್ಲಿಯೂ ಕೂಡ ಕೆಲವೊಂದು ವಿಭಿನ್ನವಾದಂತ ಒಂದು ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. మీరందరూ గమనించి ఉంటారు కదా. ನೀವೆಲ್ಲರೂ ಗಮನಿಸ್ತಾನೆ ಇದ್ದೀರಿ ಅಲ್ವಾ. శాఖలు బోధించే విధానాలు క్రీస్తు సంఘాల్లో ఉండలేదు ఇంతకు ముందు. ಅಂದ್ರೆ మతశాఖೆಗಳಲ್ಲಿ ಬೋಧಿಸುವಂತ ಬೋಧನೆಗಳು ಕ್ರಿಸ್ತನ ಸಭೆಯಲ್ಲಿ ಇರ್ತಿದ್ದಿಲ್ಲ ಮೊದಲು. ఆకట్టుకోవడానికి అనేక విధాలుగా ఏం చేస్తున్నారంటే వాక్యాన్ని బోధించడానికి ಆಕರ್ಷಿಸడానికి ಪ್ರಯತ್ನಿಸ್ತಾರೆ. ಮನುಷ್ಯರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೋಸ್ಕರ, ಆಕರ್ಷಿಸೋದಕ್ಕೋಸ್ಕರ ಅನೇಕ ವಿಷಯಗಳನ್ನ ಬೋಧಿಸಿ ಅವರನ್ನ ಹಿಡಿದಿಟ್ಕೊಳ್ತಾ ಇದ್ದಾರೆ. ఏ లాభం లేకుండా, ಯಾವ ಲಾಭವೂ ಇಲ್ಲದೆ, ఏ స్వార్థం లేకుండా, ಯಾವ ಸ್ವಾರ್ಥವೂ ಇಲ್ಲದೆ ನಿಸ್ವಾರ್ಥತೆಯಿಂದ నేర్చుకుని వాక్యాలను బోధించేవారు, ಕಲಿತುಕೊಂಡು ಅವುಗಳನ್ನ ಬೋಧಿಸುವಂತವರು, ప్రభావము ప్రమేయము లేకుండా, ಎಂತ ಒಂದು ಪ್ರಭಾವ ಆಗ್ಲಿ ಪ್ರಮೇಯವೇ ಆಗ್ಲಿ ಇಲ್ಲದೆ బోధించేవారు, ಬೋಧಿಸ್ತಕ್ಕಂಥವ್ರು అలాగే బోధించరు. ಆ ರೀತಿ ಬೋಧನೆ ಮಾಡಲ್ಲ ಅವರು. కదండి, ಹೌದಲ್ವರೇ? ఉన్నది ఉన్నట్టుగా బోధిస్తారు. ಇದ್ದದನ್ನ ಇದ್ದ ಹಾಗೆ ಬೋಧನೆ ಮಾಡ್ತಾರೆ. మనం ఉదాహరణ చెప్తాను, మీరు ఏమనుకోవద్దండి. ನಾನು ಉದಾಹರಣೆಗೆ ಹೇಳ್ತಾನೆ, ನೀವು ದಯಮಾಡಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರವೀಣ್ గారు బోధించారు. ಬೆಳಿಗ್ಗೆ ಪ್ರದೀಪ್ ಅವರು ಬೋಧನೆ ಮಾಡಿದ್ರು. ಪ್ರದೀಪ್ ಸಹೋದರರು ಬೋಧಿಸುವ ವಿಧಾನವನ್ನು ఒకసారి ಗಮನಿಸಿನಟ್ಟೈತೆ, ಪ್ರದೀಪ್ ಸಹೋದರರು ಬೋಧಿಸುವಂತ ಒಂದು ವಿಧಾನವನ್ನು ನೀವು ಗಮನಿಸಿದ್ಯಾದ್ರೆ, ಡಿನಾಮಿನೇಷನ್ లో వాళ్ళు బోధించే విధానం గమనించినట్టు, ಡಿನಾಮಿನೇಷನ್ ಅಲ್ಲಿ ಬೋಧಿಸುವಂತ ಬೋಧನೆಯನ್ನ ನೀವು ಗಮನಿಸಿದ್ರೆ వ్యత్యాసం ఉందా లేదా? ವ್ಯತ್ಯಾಸ ಇದೆಯಾ ಇಲ್ವಾ? మీరు క్రీస్తు సంఘాలలో మీరు ఇక్కడ వెస్టర్న్ కంట్రీస్ లో చూసినప్పటికీ కూడా యుఎస్ లో, ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಕ್ರಿಸ್ತನ ಸಭೆಗಳಲ್ಲಿ ನೀವು ಒಂದು ವೇಳೆ ಗಮನಿಸಿದ್ಯಾದ್ರೆ, మీరు వీడియోస్ గాని ఆడియోస్ గాని చూసారో నాకు తెలియదు, ನೀವು ಆ ಒಂದು ಪಾಶ್ಚಾತ್ಯ ದೇಶಗಳಲ್ಲಿನ ಒಂದು ಸಭೆಗಳ ಒಂದು ವಿಡಿಯೋ ಅವುಗಳನ್ನ ನೀವು ನೋಡಿದ್ರಲ್ಲ ಗೊತ್ತಿಲ್ಲ ನನಗೆ. నెమ్మదిగా, ನಿಧಾನವಾಗಿ, ಕ್ರಮವಾಗಿ, ఎలాంటి ఆడంబరం లేకుండా, ಯಾವುದೇ ರೀತಿಯಾದಂತ ಆಡಂಬರಗಳಿಲ್ಲದೆ ಬಹಳ ಕ್ಲಿಯರ್ ಆಗಿ ಬೋಧನೆ ಮಾಡ್ತಾರೆ. విషయం కూడా ఉంటుంది, ಬಹಳಷ್ಟು ವಿಷಯಗಳು ಕೂಡ ಒಳಗೊಂಡಿರ್ತವೆ ಅದರಲ್ಲಿ. ಆ ಒಂದು ವಿಧಾನ ಇವತ್ತು ನಮಗೆ ಕಂಡು ಬರ್ತಾ ಇಲ್ಲ. ಆದ್ರಿಂದ ಕೇಳ್ತಕ್ಕಂಥವ್ರು ಜಾಗೃತೆಯಿಂದ ఎవరు ఎలా బోధిస్తున్నారనే దాన్ని గమనించాలి. ಯಾರು ಹೇಗೆ ಬೋಧಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. కాబట్టి మరొకసారి నేను ఇదే వచనాన్ని కోట్ చేస్తున్నాను ఏంటంటే, దేవుణ్ణి ఎరగాలంటే మన
ಮತ್ತೊಂದು ಇದೇ ವಚನವನ್ನ ನಾನು ಆಧಾರ ಮಾಡ್ಕೊಂಡು ದೇವರನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ మనము క్రీస్తు లాంటి మనసును మనం కలిగి ಕ್ರಿಸ್ತನಂತ ಮನಸ್ಸನ್ನ ನಾವು ಹೊಂದ್ಕೊಂಡು మనం దానికి ఎక్కువ ప్రాముఖ్యతని ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡುವವರಾಗಿರ್ಬೇಕು. ఒక మాట చెప్పి ముగిస్తాను. ಒಂದ್ ಮಾತನ್ನ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. దైవత్వంలో నేర్చుకునేవి చాలా విషయాలు ఉన్నాయి. ದೈವತ್ವದ ವಿಷಯದಲ್ಲಿ ಕಲ್ತ್ಕೊಳ್ತಕ್ಕಂತಹ ಅಂಶಗಳು ಬಹಳಷ್ಟು ಇದಾವೆ, చాలా లోతైన విషయాలు, ಬಹಳಷ್ಟು ಆಳವಾದಂತ ವಿಷಯಗಳಿದಾವೆ. ఇప్పుడు మనం ఎన్నో రోజుల నుండి సంవత్సరాల నుండి మనం నేర్చుకుంటూ ఉన్నాము. ಎಷ್ಟೋ ದಿನಗಳಿಂದ ಎಷ್ಟೋ ವರ್ಷಗಳಿಂದ ನಾವು ಅನೇಕ ವಿಷಯಗಳನ್ನ ಕಲ್ತ್ಕೊಂಡು ಬರ್ತಾ ಇದ್ದೀವಿ. నేర్చుకునే ఉన్నాయా లేదా? ಇನ್ನೂ ಕೂಡ ಕಲ್ತ್ಕೊಳ್ಳತಕ್ಕಂಥವುಗಳು ಇದಾವೆ ಇಲ್ವಾ? లేదా? ಅವೆಲ್ಲವೂ ಕೂಡ ಇನ್ನೂ ಇದಾವೆ ಅಂತ ಹೇಳಿ ನಮ್ಗೆ ಅನಿಸ್ತೈತೆ ಇಲ್ವಾ? కాబట్టి ಆದ್ರಿಂದ ఏది మనకి రక్షణకు అవసరం అనేది మనం తెలుసుకోవాలి. ಯಾವುದು ನಮ್ಮ ರಕ್ಷಣೆಗೆ ಅತ್ಯವಶ್ಯ ಅನ್ನುವಂಥದ್ದನ್ನ ನಾವು ಮೊದಲು ಗುರುತಿಸಬೇಕು. కనీసం అంటే మనం ఇతరులకు బోధించేటప్పుడు ಕನಿಷ್ಠ ಪಕ್ಷ ನಾವು ಇತರರಿಗೆ ಬೋಧಿಸುವಾಗ ఈ విషయాన్ని చెప్పి బోధిస్తే చాలా మంచిది. ಈ ವಿಷಯವನ್ನ ಹೇಳಿ ಬೋಧಿಸಿದ್ರೆ ಬಹಳ ಒಳ್ಳೇದು. డిస్క్లైమర్ అంటారు తెలుసా? ಅದನ್ನ ಒಂದು ಡಿಸ್ಕ್ಲೇಮರ್ ಅಂತ ಹೇಳ್ತಾರೆ, ಗೊತ್ತಾ? తెలుసా డిస్క్లైమర్ అంటే? ಗೊತ್ತಾ ಡಿಸ್ಕ್ಲೇಮರ್ ಅಂದ್ರೆ? అంటే ఒక హెచ్చరిక మున్సూచిక లాంటిది. ಅಂದ್ರೆ ಒಂದು ಎಚ್ಚರಿಕೆ, ಒಂದು ಮುನ್ಸೂಚನೆ ಎಂಬುದಾಗಿ. ఏమంటే ఇది మేము చెప్తున్నాం గానీ ಇದನ್ನ ನಾವ್ ಹೇಳ್ತೀವಿ, ಆದ್ರೆ ఇవన్నీ కూడా మీరు తెలుసుకుంటేనే రక్షణ అని మేము చెప్పట్లేదు. ಅಂದ್ರೆ ಇದೆಲ್ಲ ತಿಳ್ಕೊಂಡ್ರೇನೆ ನಿಮಗೆ ರಕ್ಷಣೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ అని ఒక డిస్క్లైమర్ ఇవ్వాలి ಅಂತ ಅನ್ನುವಂತ ಒಂದು ಡಿಸ್ಕ್ಲೇಮರ್ ಸೂಚನೆಯನ್ನ ನೀವು ಕೊಡ್ಬೇಕಲ್ಲ. లేకుంటే ఇప్పుడు ఏం చేస్తున్నారంటే ಇಲ್ಲಾಂದ್ರೆ ಇಲ್ಲಿ ಈಗ ಏನ್ ಮಾಡ್ತಾರಂದ್ರೆ టీచర్స్ ని కంపేర్ చేస్తున్నారు. ಅಂದ್ರೆ ಟೀಚರ್ಸ್ ನ ಕಂಪೇರ್ ಮಾಡ್ತಾ ಇದಾರೆ. ಇವಾಗ కంపేర్ చేసి ఎవరు ఎక్కువ విషయాలు బోధిస్తారో వాళ్ళేమో సత్యమని, ಯಾರು ಹೆಚ್ಚು ವಿಷಯಗಳನ್ನ ಬೋಧನೆ ಮಾಡ್ತಾರೋ ಅವರೇ ಸತ್ಯ ಅಂತ ಹೇಳ್ಬಿಟ್ಟು ఎక్కువ విషయాలు లోతైన విషయాలు చర్చించకుండా ఉండటం వాళ్ళని వీరికి వాక్యం తెలియదని అనుకుంటున్నారు. ಬಹಳ ಆಳವಾದಂತ ವಿಷಯಗಳನ್ನ ಚರ್ಚಿಸದೇ ಇರೋದ್ರಿಂದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ವಿಷಯಗಳು. కొంతమంది గొడవలు ఎందుకు? ಕೆಲವು ಜನ ಮತ್ತೆ ಯಾಕಪ್ಪ ಇವೆಲ್ಲ ಗೋಳಾಟಗಳು, నేను క్రీస్తులాగా క్రీస్తు స్వభావాన్ని ధరించుకొని క్రీస్తుని నన్ను అనుసరించి నడుచుకుంటా, ನಾನು ಕ್ರಿಸ್ತನ ಹಾಗೆ ಕ್ರಿಸ್ತನನ್ನ ಧರಿಸಿಕೊಂಡು ಕ್ರಿಸ್ತನಂಗೆ ನಾನು ನಡ್ಕೊಂಡ್ಬಿಡ್ತೀನಿ, ఎవరి జోలికి వెళ్ళను ಯಾರ ತಂಟೆಗೆ ಹೋಗಲ್ಲ అని అనుకొని జీవించేవాడు ಅಂತೇಳಿ ಜೀವಿಸ್ತಕ್ಕಂಥವ್ರು ಮನುಷ್ಯರ ದೃಷ್ಟಿಯಲ್ಲಿ ఏమీ తెలియదు ఈయనకి, ಈತನಿಗೆ ಏನು ಗೊತ್ತಿಲ್ಲ. వాక్యాన్ని బోధించినా కూడా వినేవాళ్ళు శ్రద్ధ చూపించు. ಅಂದ್ರೆ ವಾಕ್ಯನ ಹೇಳುವಾಗ ಕೇಳುವ ವಿಷಯದಲ್ಲಿ ಜಾಗೃತೆಯನ್ನ ಶ್ರದ್ಧೆಯನ್ನ ತೋರಿಸೋದಿಲ್ಲ ಅವರು. కాబట్టి ఈ విషయాన్ని బోధించేటప్పుడు ఎవరైనా సరే ಈ ವಿಷಯವನ್ನ ಬೋಧಿಸುವಾಗ ಯಾರಾದ್ರೂ ಸರಿನೇ చెప్తే బాగుంటది అనేది నా యొక్క ఒక ఆలోచన. ನಾನು ಒಂದು ಸೂಚನೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೊಂದು ಆಲೋಚನೆ. అది చాలా ఉపయోగపడుతుంది. ಅದು ನಮಗೆ ಬಹಳ ಉಪಯುಕ್ತ ಆಗುತ್ತೆ. దేవుని చిత్తమైతే ದೇವ್ರ ಚಿತ್ತ ಆದ್ರೆ విషయాన్ని మనం నేర్చుకోవడానికి మనం ప్రయత్నిస్తాం. అవకాశం ఇచ్చిన సహోదరులకి ఇంతవరకు ఓపికతో మీకు కూడా నాకు వందనాలు. ಅವಕಾಶ ಕೊಟ್ಟ ಸಹೋದರಿಗೆ ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಮುಂದುವರೆದ ಭಾಗದಲ್ಲಿ ಮತ್ತೆ ಸಹೋದರಾಗಿರ್ತಕ್ಕಂಥ ನವೀನ್ ನಿಕ್ಷನ್ ಅವ್ರ ಮುಂದೆ ಒಂದು ನಿಮಿಷ ಮಾತಾಡಬೇಕು ಕೇಳ್ಕೊಳ್ತೇನೆ. ನವೀನ್ ನಿಕ್ಷನ್ ಅವ್ರ ಮುಂದೆ ಈ ಒಂದು ಅಪೊಸ್ತಲರ ಬೋಧನೆ ಐಕ್ಯತೆ ಮುಂದೆ ನಾವೆಲ್ಲರೂ ಕೂಡ ಹೇಗೆ ಸಾಗಬೇಕಾಗಿದೆ, ಹೇಗೆ ನಾವು ಒಟ್ಟಾಗಿ ಹೋಗ್ಬೇಕಾಗಿದೆ ಅಂತಕ್ಕಂಥ ವಿಷಯಗಳ ಬಗ್ಗೆ ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಹಲೋ, ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತ ಸಹೋದರ ಸಹೋದರಿಯರಿಗೆ ಮತ್ತು ಸುವಾರ್ತಿಕರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರಗಳು. ನಮ್ಗೆ ಯಾವುದೇ ಒಂದು ಸೂಚನೆ ಇಲ್ಲದೇ ಕರೆದು ಬಿಡ್ತಾರೆ, ಯಾವುದೋ ಒಂದು ಸೂಚನೆ ಇಲ್ಲ. ಅದರಿಂದ ಈಗ ನಾವು ನೋಡಿರುವಂಥ ವಿಚಾರಗಳಲ್ಲಿ ಗೊಂದಲಗಳು ಅನೇಕ ಇದೆ. ಗೊಂದಲಗಳನ್ನು ನಾನು ಬೆಟ್ಟೆಗೌಡರು ಊಟ ಆದ್ಮೇಲೆ ಮಾತಾಡ್ತಿದ್ದಾಗ ನಾನು ಸೈಮನ್ ಎಲ್ಲ ಇದನ್ನೇ ಮಾತಾಡ್ತಾ ಇದ್ದು. ತಿಳಿದವರಿಗೆ ಇದು ಓಕೆ. ಈಗ ನಾವು ಬೆಳಗ್ಗೆಯಿಂದ ಇಷ್ಟೊತ್ತು ಮಾತಾಡಿರೋ ವಿಚಾರಗಳು ತಿಳುವಳಿಕೆ ಉಳ್ಳವರು, ಸತ್ಯವೇದ ಜ್ಞಾನ ಉಳ್ಳವರಿಗೆ ಅದು ಒಳಗಡೆ ಏನಾಗುತ್ತೆ, ಹೋಗುತ್ತೆ. ತಿಳಿದಿರೋರ್ಗೆ ಏನಾಗುತ್ತದು. ಸೊ ಅದು ತಿಳಿದಿರೋರ ಹತ್ರ ಹೋಗಿ ನಾವೇನ್ ಮಾಡಬಾರ್ದು, ಈ ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ನಮ್ಮನ್ನ ಏನಂತಾರ ಬ್ರದರ್, ಈಗ ಅವ್ರಿಗೆ ಅದು ಅರ್ಥ ಆಗಲ್ಲ, ಅರ್ಥ ಮಾಡ್ಸಕ್ಕೂ ಆಗಲ್ಲ. ಯೇಸು ಕ್ರಿಸ್ತನ ಇದ್ದ ಕಾಲದಲ್ಲಿ ಯೇಸು ಕ್ರಿಸ್ತನ್ ಹೇಳಿದಂತ ಉಪದೇಶಗಳು ಸುಮಾರು ಜನಕ್ಕೆ ಅರ್ಥ ಆಗ್ಲಿಲ್ಲ. ಅವಾಗ ಪೇತನ ಅಪೊಸ್ತಲ ಪಂಚಶತ ದಿನ ಆದ್ಮೇಲೆ ಎಲ್ಲ ಆಗಿದ್ದು. ಸೊ ಈಗ ನಾವುಗಳು ಅಷ್ಟೇನೆ ಕೆಲವು ಅರ್ಥವಾಗುವಂತ ವಿಚಾರಗಳನ್ನ, ಈಗ ನಾವು ಸೇವಕರು ಎಲ್ಲ ಪ್ರೀಚರ್ಸ್ ಇದ್ದೀರಾ, ಇವಾಂಜಲಿಸ್ಟ್ ಇದ್ದೀರಾ. ನನ್ನ ಒಂದು ವಿಚಾರ ಏನಂದ್ರೆ, ನಾವು
ಕೆಲವು ವ್ಯಕ್ತಿಗಳಿಗೆ ಏನು ಅರ್ಥ ಆಗುತ್ತೋ ಅದನ್ನ ಮಾತ್ರ ಹೇಳ್ಬೇಕು. ವ್ಯಕ್ತಿಗಳಿಗೆ ಅರ್ಥವಾಗುವಂತ ವಿಚಾರಗಳನ್ನ ಹೇಳ್ಬೇಕು. ಇಲ್ಲ ಅರ್ಥವಾಗದೇ ಇರುವಂತ ವ್ಯಕ್ತಿ ಹತ್ರ ಈ ಕೆಲವ್ರಿಗೆ ಒಂದು ಸಿದ್ಧಾಂತದಲ್ಲಿ ಕೂತ್ಬಿಟ್ಟಿರ್ತಾರೆ, ಇದೇ ಸರಿ ಅಂತ ಕೂತ್ಬಿಟ್ಟಿರ್ತಾರೆ. ಅವ್ರ ಮುಂದೆ ನೀವು 48 ಅವರ್ಸ್ ಆಗಲಿ 50 ಅವರ್ಸ್ ಆಗಲಿ ಎಷ್ಟೇ ಮಾತಾಡಿ ಅವ್ರು ಏನ್ ಮಾಡಲ್ಲ, ಬಗ್ತಾರ ಬ್ರದರ್? ಅವ್ರು ಯಾರು ಬಗ್ಗಲ್ಲ. ಆದ್ರಿಂದ ಈ ವಿಚಾರಗಳಲ್ಲಿ ಸಮಾನಾರ್ಥಕವಾದಂತ ಒಂದು ಚಿಂತನೆ ಉಳ್ಳವರನ್ನ ನೀವು ಏನ್ ಮಾಡಿ, ಹುಡುಕಿ ಅಲ್ಲಿ ಮಾತಾಡಿ. ನೀವೇನೇ ಮಾಡಿದ್ರು ಅವರು ಅದೇ ಚಿಂತನೆಯಲ್ಲಿ ಇರ್ತಾರೆ. ನೀವೇನೇ ಹೇಳಿದ್ರು ಅದೇ ವಿಚಾರಗಳನ್ನಲ್ಲಿ ಅವ್ರು ಏನ್ ಮಾಡಿರ್ತಾರೆ, ಸ್ಟಿಕ್ ಆಗಿರ್ತಾರೆ. ಇಲ್ಲ ಇದು ಹಿಂಗೆ, ಇದು ಈ ರೀತಿ. ಈಗ ಸಿದ್ಧಾಂತಗಳು ಬೆಳಗ್ಗೆ ನಮ್ಮ ಭದ್ರಾವತಿ ಅವ್ರು ಮಾತಾಡ್ಬೇಕಾದ್ರೆ 3 ಸಿದ್ಧಾಂತ ಹೇಳಿದ್ರು. ಐ ಥಿಂಕ್ ಇಲ್ಲಿವರು ಇಲ್ವಾರು ಭದ್ರಾವತಿ, ಓಕೆ, ಅವ್ರು 3 ಸಿದ್ಧಾಂತ ಹೇಳಿದ್ರು. 3 ಸಿದ್ಧಾಂತ ಅಲ್ಲ, ಒಟ್ಟು 6 ಸಿದ್ಧಾಂತ ಇದೆ. ಟ್ರಿನಿಟಿ ಅಂತ ಇದೆ, ಟ್ರಿಯೂನ್ ಅಂತ ಇದೆ, ಗಾಡ್ ಹೆಡ್ ಇದೆ, ಒನ್ನೆಸ್ ಗಾಡ್ ಇದೆ, ಎಬೋನಿಸಮ್ ಇದೆ, ಸೆಬೋನಿಸಮ್ ಇದೆ, ಏರಿಯನಿಸಮ್ ಇದೆ. ಈಗೆಲ್ಲರೂ ಒಂದೊಂದು ಕೂತ್ಬಿಟ್ಟಿದ್ದಾರೆ. ಕೂತಿರೋ ಹತ್ರ ಹೋಗಿ ನೀವು ವಾದ ಮಾಡ್ಬೇಕಾದ್ರೆ ನೀವೇನಾಗ್ಬಿಡ್ತೀರಾ, ಅಪೋಸಿಟ್ ಏನಾಗ್ತೀರಾ, ತಪ್ಪಿತಸ್ಥರಾಗ್ತೀರಾ. ಅದರಿಂದ ವಿಚಾರವನ್ನ ಗೊತ್ತಿರೋರ ಮಧ್ಯದಲ್ಲಿ ಈ ವಿಚಾರಗಳು ಚರ್ಚೆ ಆಗ್ಬೇಕು ಹೊರತು, ಪೌಲನು ಹೇಳ್ತಾನಲ್ಲ, ಬಲಹೀನರ ಮುಂದೆ ಇದೇನಾಗಬಾರ್ದು, ಚರ್ಚೆ ಆಗ್ಬಾರ್ದು. ಈಗ ಯಾವ್ದೋ ಹಳ್ಳಿಯಿಂದ ಬಂದಿರ್ತಾರೆ, ಶಿಷ್ಟು 4 ಜನ ಜನರನ್ನ ಕರ್ಕೊಂಡ್ ಬಂದಿರ್ತಾರೆ, ಹೊಸಬ್ರನ್ನ. ಅವರು ಆ ಲೋಕದ ವಾಡಿಕೆ ಏನು, ಯೇಸುವನ್ನ ಏನಂತ ಹೇಳ್ತಾರೆ, ಅವ್ರ ಮುಂದೆ ಹೋಗಿ ಇಲ್ಲ ನಾನು ಈ ಸಿದ್ಧಾಂತ ಮಾತಾಡಿದ್ರೆ, ಈ ಸಿದ್ಧಾಂತ ಎಲ್ಲಿ ಮಾತಾಡಬೇಕು ಅಂದ್ರೆ ನಮ್ಮ ಸೇವಕರುಗಳ ಮಧ್ಯದಲ್ಲಿ, ಈ ಜ್ಞಾನ ಇರುವ ಮಧ್ಯದಲ್ಲಿ ಈ ಸಿದ್ಧಾಂತಗಳನ್ನ ಮಾತಾಡಬೇಕು. ಅವಾಗ ಅರ್ಥ ಆಗುತ್ತೆ. ಆ ಅರ್ಥ ಆಗ್ಬೇಕಾದ್ರೆ ನನಗೂ ಜ್ಞಾನಂದನ್ಗೆ ಇವ್ರಿಗೆಲ್ಲ ಏನಾಗುತ್ತೆ, ಒಂದು ರಿಲೇಶನ್ಶಿಪ್ ಹೆಂಗಿರ್ತದೆ, ಚೆನ್ನಾಗಿರ್ತದೆ. ಅರ್ಥ ಆಗ್ಲಿಲ್ಲ ಅಂದ್ರೆ ವಾದ ವಿವಾದಗಳಿಂದ ಏನಾಗುತ್ತೆ, ಈಗ ಅದೇ ಆಗ್ತಾ ಇರೋದು ಎಲ್ಲ ಕಡೆನೂ. ಒಂದು ವಾದ ವಿವಾದ ಆಗೋದು ಒಂದ್ ಕಡೆ, ವಾದ ವಿವಾದ ಹೋಗಿ ಈಗ ಸಭೆಗಳು ಒಡೆದು ಚಿಂದಿ ಚಿತ್ರಾನ್ನ ಆಗ್ಬಿಡುತ್ತೆ. ನಿಜ, ಅದು ಸತ್ಯ. ಎಲ್ಲಾ ಕಡೆ ಏನಾಗ್ತಾ ಇದೆ, ಯಾಕಂದ್ರೆ ಇವ್ರಿಗೆ ಈಗ ಸರಿ ಎಲ್ರು ಸಿದ್ಧಾಂತದ ಮೇಲೆ ಬಂದಿರ್ತಾರ, ಎಲ್ರು ಸಿದ್ಧಾಂತದ ಮೇಲೆ ಯಾರು ಹೋಗಲ್ಲ. ಅವ್ರಿಗೇನೋ ಪರ್ಸನಲ್ ವೆಂಜನ್ಸ್ ಇರ್ತದೆ, ಅವ್ರಿಗೇನೋ ವೈಯಕ್ತಿಕ ದ್ವೇಷಗಳಿರ್ತದೆ. ಅದನ್ನ ಏನ್ ಮಾಡ್ತಾರೆ, ಈ ಸಿದ್ಧಾಂತಗಳ ಮೇಲೆ ಅನ್ವಯ ಮಾಡ್ಕೊಬಿಡ್ತಾರೆ. ನನಗೆ ಜ್ಞಾನನಂದ ನೋಡಿದ್ರೆ ಆಗಲ್ಲ. ಜ್ಞಾನನಂದವನ್ನು ಹೊಡಿಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಅವ್ರೇನೋ ಒಂದು ಸಿದ್ಧಾಂತ ಹೇಳ್ತಾ ಇದ್ದಾರೆ, ಅದನ್ನ ಇಟ್ಕೊಂಡು ನಾನು ಏನ್ ಮಾಡ್ತೀನಿ, ಜ್ಞಾನನಂದನ್ನ ನಾನು ದ್ವೇಷಿಸಬೇಕು ಅಂತೇಳಿ ಇವತ್ತು ದ್ವೇಷಗಳೇ ತುಂಬಿಕೊಂಡು ಹರಡ್ತಾ ಇದೆ ಹೊರತು ಪ್ರೀತಿ ಇಲ್ಲ. ಎಲ್ಲೂ ಪ್ರೀತಿ ಅನ್ನೋದು ಹೋಯ್ತು. ಬೇಸಿಕ್ ಕ್ರಿಸ್ಟಿಯಾನಿಟಿದು ಒಂದಿದೆ, ಏನಂದ್ರೆ ಲವ್. ಎಷ್ಟು ಜನ ಲವ್ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಇವತ್ತು ಸೇವಕರುಗಳೇ ಹೆಸರು ಹೇಳೋದು ಬೇಡ, ಒಂದು ಸಭೆ 25-30 ವರ್ಷಗಳಿಂದ ಸುಮಾರು 1978ರಿಂದ ಸಭೆ ಇದೆ. ಇವತ್ತು ಆ ಸಭೆ 2 ಭಾಗ ಆಯ್ತು. ಇಷ್ಟು ವರ್ಷಗಳ ಕಾಲ ಒಂದಾಗಿದ್ದವರು ಈ ಪರಸ್ಪರ ಮುಖವನ್ನು ನೋಡ್ತಾ ಇಲ್ಲ. ಏನ್ ನೋಡ್ತಾ ಇಲ್ಲ, ಪರಸ್ಪರ ಮುಖವನ್ನು ನೋಡ್ತಾ ಇಲ್ಲ. ಕಾರಣ ಏನು, ಸಿದ್ಧಾಂತಗಳು. ರೈಟ್ ಟು ರಾಂಗ್ ಅನ್ನೋದು ನಮ್ಮ ಕೈಲಿಲ್ಲ. ಈಗ ನಾನೇನ್ ಸಿದ್ಧತೆ ಮಾಡ್ಕೊಂಡಿದ್ದೀನೋ, ನಾನೇನ್ ತಿಳ್ಕೊಂಡಿದ್ದೀನೋ ಅದು ನನ್ನ ಮನಸ್ಸಿಗೆ ಏನಿರ್ತದೆ, ಸರಿ ಅಂತಿರ್ತದೆ. ನಾನು ಸರಿ ಅನ್ನೋದನ್ನ ನೀವು ಒಪ್ಕೊಳ್ಳದೆ ಹೋದ್ರೆ ನೀವು ಕೆಟ್ಟವರು ಅಂತ ಹೇಳಿದ್ರೆ ನಾನೇನಾಗ್ಬಿಡ್ತೀನಿ, ಮಧ್ಯ ಈಗ ಜಡ್ಜ್ ಆಗ್ಬಿಡ್ತೀನಿ. ನ್ಯಾಯ ತೀರಿಸುವಂತ ಅಧಿಕಾರ ನಮ್ಗಿಲ್ಲ. ಯಾರ ಕೈಲಿದೆ, ದೇವ್ರ ಕೈ ಒಪ್ಪಿಸ್ಬಿಡಿ. ನ್ಯಾಯ ತೀರಿಸುವಂತ ಅಧಿಕಾರ ದೇವ್ರ ಕೈಲಿದೆ. ಈಗ ಏನಾಗ್ಬಿಡ್ತು ಅಂದ್ರೆ ದ್ವೇಷಗಳ ಸರಮಾಲೆ ಆಗ್ಬಿಡ್ತು. ಇವ್ರ ದ್ವೇಷ, ಅವ್ರಿಗೆ ದ್ವೇಷ ಹೊರತು ಎಲ್ಲೂ ಪ್ರೀತಿ ಇಲ್ಲ. ಪ್ರೀತಿ ಅನ್ನೋದು ಕಣ್ಮರೆ ಆಗ್ಬಿಡುತ್ತೆ. ಆ ಪ್ರೀತಿ ಬರ್ಬೇಕು. ಯೇಸು ಕ್ರಿಸ್ತನಿಗಾಗಲಿ ದೇವರಿಗಾಗಲಿ ಈ ಒಂದು ಬೇಸಿಕ್ ಕ್ರಿಸ್ಟಿಯಾನಿಟಿ. ನಾನು ನಮ್ಮ ವಿಲ್ಸನ್ ಹತ್ರ ಮಾತಾಡ್ತಿದ್ದೆ ಹೊಸನಗರದಲ್ಲಿ. ಅಣ್ಣ, ಬೇಸಿಕ್ ಕ್ರಿಸ್ಟಿಯಾನಿಟಿ ಲವ್ ಅನ್ನೋದೇ ಇವತ್ತಿಲ್ಲ ಅಣ್ಣ. ಅದು ನಿಜವಾಗ್ಲೂ ಇಲ್ಲ. ನನಗೆ ಸಭೆಯಲ್ಲಿ ಯಾರೋ ಒಂದಿಬ್ರು ಆಗಲ್ಲ, ಆ ಸಭೆಯಲ್ಲಿ ನಾನು ಏನೋ ಒಂದು ಪ್ರಾಬ್ಲಮ್ ತಗೋಬೇಕು. ನನಗೆ ಈಸಿ ಆಗಿರುವಂಥದ್ದು ಯಾವುದು, ಒಕ್ಕ ದೇವುಡ, ಮುಗ್ರು ದೇವುಡ, ಇಲ್ಲೇ ಎಂದ ದೇವುಡ ಅಂತ ಏನ್ ಮಾಡ್ಬಿಡ್ತೀವಿ ನಾವು, ಪ್ರಾಬ್ಲಮ್ ಶುರು ಮಾಡ್ಕೊಂಡು ಸಭೆನ ಏನ್ ಮಾಡ್ತೀವಿ, ಕಿತ್ಕೊಂಡು ಹೋಯ್ತಾ ಇದೆ. ಇವತ್ತು ಕ್ರಿಸ್ತನ ಸಭೆಯಲ್ಲಿ ಆತ್ಮ ಆದಾಯಕ್ಕಿಂತ ಸಭೆಯ ಆದಾಯಗಳೇ ಜಾಸ್ತಿ ಆಗ್ಬಿಡುತ್ತೆ. ಸಭೆಗಳು ಕರೆಕ್ಟಾ ಬ್ರದರ್? ಸಭೆಗಳು ಒಡ್ಕೊಂಡು ಹೋಗೋದೇ ಜಾಸ್ತಿ ಆಗ್ಬಿಡುತ್ತೆ ಹೊರತು ಆತ್ಮ ಆದಾಯಗಳು ಯಾಕೆ ಬರ್ತಾ ಇಲ್ಲ? ಬಿಕಾಸ್ ಚರ್ಚಾಸ್ಪದ ವಿಷಯಗಳನ್ನ
ವಿವಾದಾಸ್ಪದ ವಿಷಯಗಳನ್ನ ನಾವು ಎಲ್ಲಾ ಇದನ್ನೇ ವೇದಿಕೆಗಳನ್ನ ಹಾಕೊಂಡು ಮಾತಾಡ್ತಾ ಇದ್ವಿ. ಸುಮಾರು ಈಗ ನೀವೆಲ್ಲ ಈಗ ಒಂದ್ 2 ವರ್ಷದಿಂದ ಮಾತಾಡ್ತಾ ಇದ್ದೀರಾ. ಇದು ನಾವು 10 ವರ್ಷದಿಂದ ಮಾತಾಡಿ ಸಾಕಾಗ್ಬಿಡುತ್ತೆ. ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಸಾಕಾಗ್ಬಿಡುತ್ತೆ. ಒನ್ನೆಸ್ ಗಾಡು ರಿಸರ್ಚ್ ಇಷ್ಟು ದಪ್ಪ ಬುಕ್ ಮಾಡ್ಕೊಂಡಿದೀವಿ, ಗಾಡ್ ಹಿಡಿದು ಇಷ್ಟು ದೊಡ್ಡ ಮಾಡ್ಕೊಂಡಿದೀವಿ. ಒಬ್ಬನೇ ದೇವರು, ಏಕದೇವರು ಸಿದ್ಧಾಂತ ಈಗ ಬೆಳಗ್ಗೆಯಿಂದ ಮಾತಾಡಿದೀವಲ್ಲ, ಇದ್ರ ಸಿದ್ಧಾಂತನೂ ಇಟ್ಕೊಂಡಿದೀವಿ. ಎಲ್ಲವನ್ನೂ ಇಟ್ಕೊಂಡು 12 ವರ್ಷದಿಂದ ಗುದ್ದಾಡ್ತಾ ಇರೋದಾಯ್ತು ಹೊರತು ಕನ್ವಿನ್ಸ್ ಆದವರು ಬಹಳ ಕಮ್ಮಿ. ಈಗ ಇದನ್ನ ಇಟ್ಕೊಂಡು ನಾವು ಇದು ಸರಿ, ಇದು ತಪ್ಪು, ಇದು ಸರಿ ಇಲ್ಲ ಅನ್ಬೇಕಾದ್ರೆ ಅವನಿಗೆ ಸರಿ ಅನ್ಸುತ್ತೆ. ಹೊಸ ಒಡಂಬಡಿಕೆಯಲ್ಲಿ 45 ಬಾರಿ ಯೇಸು ಕ್ರಿಸ್ತನನ್ನ ದೇವರ ಕುಮಾರ ಅಂತ ಹೇಳಲ್ಪಟ್ಟಿದೆ. 9 ಸಾರಿ ದೇವರು ಅಂತ ಹೇಳಿದೆ. ಅವನು ಕೇಳ್ತಾನೆ, ಈ 9 ಸಾರಿ ದೇವರಂದ್ರೆ ನೀನ್ ಯಾಕೆ ಒಪ್ಕೊಳ್ಳಲ್ಲ? 9 ವಾಕ್ಯ ಇದೆ ಹೊಸ ಒಡಂಬಡಿಕೆಯಲ್ಲಿ 9 ಟೈಮ್ಸ್. ನೀನ್ ಯಾಕೆ ಒಪ್ಕೊಳ್ಳಲ್ಲ ಅಂದಾಗ ಪ್ರವೀಣಿಗೆ ಬಂದು ಪ್ರಶ್ನೆ ಕೇಳ್ಬಿಡ್ತಾರೆ. ಪ್ರವೀಣ ಏನ್ ಮಾಡ್ತಾನೆ ಈಗ, ತಡಿಯಪ್ಪ ನಿನ್ ಗೊತ್ತಿಲ್ಲ, ನಾನು ಮೀಟಿಂಗ್ ಹಾಕಿಸ್ತೀನಿ, ಯಾರನ್ನ ಕರೆಸ್ತೀನಿ? ಜ್ಞಾನಾನಂದನ ಕರೆಸ್ತೀನಿ. ಅವ್ರನ್ನ ಯಾಕೆ ಕರೆಸ್ತೀಯ? ನೀನ್ ಕಲಿ. ನಾನು ಹೇಳ್ತಾ ಇರೋದು, ಎಲ್ಲರೂ ಏನ್ ಮಾಡಿ, ಇದೆಲ್ಲ ಬಹಳ ಒಂದು ಸೇವಕರುಗಳು ಬಂದಿದ್ದೀರಾ, ಯೂಸ್ಫುಲ್ ಮೀಟಿಂಗ್ ಇದು. ಇವತ್ತೇನ್ ನೀವು ಮೀಟಿಂಗ್ ಮಾಡಿದ್ದೀರಾ ಎಲ್ಲವೂ ಏನಿದೆ ಯೂಸ್ಫುಲ್. ನೀವು ಒಂದು ಸಿದ್ಧಾಂತವನ್ನ ಕಲ್ತ್ಕೊಳ್ಳೋಕ್ ಬದಲು ಎಲ್ಲವನ್ನು ತಿಳ್ಕೊಳ್ಳಿ. ಆ ಸಿದ್ಧಾಂತ ಏನ್ ಹೇಳುತ್ತೆ. ಈಗ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಇದೊಂದು ಕಲ್ತು ಬಿಡ್ತೀವಿ, ಇದೊಂದು ಸರಿ. ಯಾಕಂದ್ರೆ ನನಗೆ ಹೇಳ್ಕೊಟ್ಟಿದ್ಯಾರು? ನನಗೆ ಯಾರು XYZ ಹೇಳ್ಕೊಟ್ರು, ಅವ್ರು ನನಗೆ ಬಹಳ ಆಪ್ತರು. ಅವ್ರು ಹೇಳ್ಕೊಟ್ಟಿದ್ದೆ ನಾನೇನ್ ಮಾಡ್ತೀನಿ ಸರಿ. ಅವಾಗ ನಾವೇನ್ ಮಾಡ್ಬಿಡ್ತೀವಿ, ನೀವೆಲ್ಲ ಪಾಪಿಗಳು, ನೀವೆಲ್ಲ ಕ್ರಿಸ್ತನೇ ಅಲ್ಲ, ನೀವೆಲ್ಲ ಕ್ರಿಸ್ತನ ಸಭೆಗಳೇ ಅಲ್ಲ ಅಂತ ಇವತ್ತು ಇದೇ ನಡೀತಾ ಇದೆ ಹೊರತು. ನಾನು ಹೇಳ್ತಾ ಇರೋದು ಎಲ್ಲವನ್ನು ತಗೊಳ್ಳಿ, ಎಲ್ಲವನ್ನು ಪರಾಮರ್ಶಿಸಿ ಕೂತ್ಕೊಳ್ಳಿ. ಇಲ್ಲಿ ಎಷ್ಟು ಜನಕ್ಕೆ ಈ 4-5 ಥಿಯಾಲಜಿಗಳು ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ ನೋಡೋಣ. ಇದ್ಯಾವ ಲೇಬಲ್ ಕೊಟ್ರು, ಇದರಲ್ಲಿ ಗಾರ್ಡೆಡ್ ಅಂತ ಹಾಕಿದ್ದಾರೆ. ಒರಿಜಿನಲ್ ಗಾರ್ಡೆಡ್ ಹೋಗಿ ನೋಡಿ ಏನಿದೆ ಅಂತ. ಇಲ್ಲಿ ಗಾರ್ಡೆಡ್ ಅಂತ ಹಾಕಿದೆ, ಒರಿಜಿನಲ್ ಗಾರ್ಡೆಡ್ ಇಲ್ಲಿ ಏನಿದೆ ಗೊತ್ತಾ? ಇಲ್ಲಿ ಇದು ಚೇಂಜ್ ಮಾಡಿದ್ದಾರೆ ಕ್ರಿಸ್ತನ ಸಭೆಯವರು. ಕ್ರಿಸ್ತನ ಸಭೆಯವರು ಏನ್ ಮಾಡಿದ್ದಾರೆ? ಚೇಂಜ್ ಮಾಡಿದ್ದಾರೆ. ಅದನ್ನ ನಾನು ಸೈಮಲ್ ಬದತ್ತ ಮಾತಾಡ್ತಿದ್ದೆ. ಬ್ರದರ್, ಒರಿಜಿನಲ್ ಗಾರ್ಡೆಡ್ ಏನಿದೆ ಗೊತ್ತಾ? ಗಾಡ್ ಆಫ್ ಫಾದರ್, ಗಾಡ್ ಆಫ್ ಸನ್, ಗಾಡ್ ಆಫ್ ಹೋಲಿ ಸ್ಪಿರಿಟ್. ಇದನ್ನ ಬದಲಾಯಿಸಿದ್ದಾರೆ. ಈಗ ಇದನ್ನ ತಗೊಂಡೋಗಿದೆ ನಮ್ಮ ಪ್ರವೀಣ ಊರಲ್ಲಿ ಕೊಡ್ತಾನೆ. ಗಾರ್ಡೆಡ್ ಅಂದ್ರೆ ನೋಡು, ಅವ್ರಿಗೆ ಆಲ್ರೆಡಿ ಗಾರ್ಡೆಡ್ ಬಂದಿರ್ತದೆ. ಯಾವ ತರ ಬಂದಿರ್ತದೆ? ಗಾಡ್ ಆಫ್ ಫಾದರ್, ಗಾಡ್ ಆಫ್ ಸನ್, ಗಾಡ್ ಆಫ್ ಹೋಲಿ ಸ್ಪಿರಿಟ್. ಅವಾಗ ನಿಮ್ಮನ್ನ ಏನಂತ ಹೇಳ್ತಾರೆ ಅಷ್ಟೇ. ಅದಕ್ಕೆ ನೀವು ಸೇವಕರುಗಳು, ನಾನು ಹೇಳೋದು, ನನ್ನ ರಿಕ್ವೆಸ್ಟ್ ಇಷ್ಟೇ, ಜಾಸ್ತಿ ಸಮಯ ತಗೊಳ್ಳಲ್ಲ ನಾನು ಹೇಳೋದಿಷ್ಟೇ, ಎಲ್ಲರೂ ಪ್ರವೀಣರಾಗಿ, ಏನಾಗಿ ಪ್ರವೀಣರಾಗಿ. ಯಾವ ವಿಷಯ ಏನ್ ಹೇಳುತ್ತೆ. ಈಗ ಅಪೋಸ್ತಲರ ಬೋಧನೆ ಕೆಲವರು ಅಪೋಸ್ ಮಾಡ್ತಾ ಇದ್ದಾರೆ. ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ? ಈಗ 2 ವಾಕ್ಯ ಬೈಬಲ್ ಇದೆ. ಡಾಕ್ಟ್ರಿನ್ ಅನ್ನೋದು 2 ಕಡೆ ಬರ್ತದೆ. ಒಂದು ಅಪೋಸ್ತಲಕೃತ್ಯ 2ನೇ ಅಧ್ಯಾಯ 42ನೇ ವಾಕ್ಯ, ಡಾಕ್ಟ್ರಿನ್ ಆಫ್ ಅಪೋಸ್ತಲ್ಸ್. ಇನ್ನೊಂದು ನೆನೆ ನಮ್ಮ ಕುಮಾರನ ಗ್ರೂಪ್ ಅಲ್ಲಿ ಹಾಕಿದ್ರು, 2 ಯೋಹನ 9ನೇ ವಾಕ್ಯ, ಅಲ್ಲಿ ಡಾಕ್ಟ್ರಿನ್ ಆಫ್ ಕ್ರೈಸ್ಟ್ ಬರ್ತದೆ. ಯಾವ್ದನ್ನು ತಗೋತೀರಾ, ಯಾವ್ದನ್ನು ಬಿಡ್ತೀರಾ? ಡಾಕ್ಟ್ರಿನ್ ಆಫ್ ಕ್ರೈಸ್ಟ್ ಗ್ರೇಟಾ, ಡಾಕ್ಟ್ರಿನ್ ಆಫ್ ಅಪೋಸ್ತಲ್ ಗ್ರೇಟಾ? ಯಾರು ಪ್ರಶ್ನೆ ಕೇಳ್ತಾರೆ ನಿಮ್ಗೆ? ಈಗ ನಮ್ ಜ್ಞಾನದ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ಬಿಟ್ರು. ಇವ್ರಿಬ್ಬರದು ಅಲ್ಲ, ಪರಿಶುದ್ಧಾತ್ಮಂದು ಅಲ್ಲ, ಅದು ಕ್ರಿಸ್ತಂದು ಅಲ್ಲ, ಅಪೋಸ್ತಲರದು ಅಲ್ಲ. ಯಾರ್ದು? ಆಗ ಯಾರ್ದು ಉಪದೇಶ ಅಂತ ಇರಬೇಕು? ಡಾಕ್ಟ್ರಿನ್ ಆಫ್ ಗಾಡ್ ಅಂತ ಇಡಬೇಕು. ಯಾಕೆ ಡಾಕ್ಟ್ರಿನ್ ಆಫ್ ಪ್ರಶ್ನೆಗಳು ಇದೆಲ್ಲ ಬರ್ತದೆ. ನೀವು ಸೇವಕರುಗಳು ಏನ್ ಮಾಡಿದ್ರೆ, ದಯವಿಟ್ಟು ಎಲ್ಲವನ್ನು ಕೂತ್ಕೊಂಡು ನಿಮ್ ಟೈಮ್ ತಗೊಂಡು ಕಲ್ತ್ಕೊಳ್ಳಿ. ಯಾರನ್ನು ನೀವು ನೀನ್ ಸರಿ ಇಲ್ಲ ವಾಳ್ಕೇನ್ ತಿಳಿಸ್ಲೇದು ಮಾ ಕರೆಕ್ಟ್ ಅಂತ ಹೇಳೋನೆ ದೊಡ್ಡ ಸುಳ್ಗಾರ. ನಾನೇನಾದ್ರು ನಿಂತ್ಕೊಂಡು ನಾನು ಸರಿ, ನನಗೆಲ್ಲ ಗೊತ್ತು ಅಂದ್ರೆ ನಾನು ದೊಡ್ಡ ಸುಳ್ಳ. ಕಲೀರಿ, ಕಲ್ತ್ಕೊಂಡಾಗ್ಲೇ ನಿಮಗೆ ಪ್ರಶ್ನೆ ಮಾಡಕ್ ಸಾಧ್ಯ. ನಾವು ಈ ವಿಚಾರಗಳಲ್ಲಿ ಗುದ್ದಾಡ್ಕೊಂಡೇ ಬಂದ್ಬಿಟ್ಟಿದೀವಿ. ಆದ್ರೂ ನಮಗೇನಿಲ್ಲ, ದ್ವೇಷವಿಲ್ಲ. ನಮಗೇನಿಲ್ಲ, ದ್ವೇಷ ಇಲ್ಲ. ದ್ವೇಷ ಬೇಡ. ಕೋಪ ಮಾತಾಡ್ಬೇಕಾದ್ರೆ ನಮ್ಮ ಮಾತಿನ ದಾಟಿ ಹೆಂಗಿರ್ತದೆ, ನಾವು ಸ್ವಲ್ಪ ಜೋರಾಗಿ ಮಾತಾಡಿರ್ತೀವಿ. ಆದ್ರೆ ದ್ವೇಷ ಯಾವತ್ತೂ ಸೇವಕರುಗಳಲ್ಲಿ ಬರಬಾರ್ದು. ಇರ್ಲಿ, ಅವನೊಂದು ಸಿದ್ಧಾಂತ ಇರ್ತಾನೆ, ಇರ್ಲಿ. ಈಗ ಪೆಂಟೆಕಾಸ್ಟ್ ಅವರು, ರೋಮನ್ ಕ್ಯಾಥಲಿಕ್ ಅವರು ನೋಡಿದ್ರೆ ಏನ್ ಮಾಡ್ತೀವಿ ಬ್ರದರ್? ನಮ್ ವಿಲ್ಸನ್ ನೋಡಿದ್ರೆ ಹೊಸನಗರದ ಎಲ್ರಿಗೂ ಜೀವ, ಒಂಥರ ಅವರು ಪ್ರಾಣ ಇದ್ದಂಗೆ ಆ ಊರಿಗೆ. ಈಗ ಅವರು ನಾನು ಕ್ರಿಸ್ತನ ಸಭೆ, ಸತ್ಯವಾದ ಸಭೆ ಇದ್ದೀನಿ ಅಂತೇಳಿ ಅಲ್ಲಿ ಇರೋರ್ನೆಲ್ಲ ದ್ವೇಷ ಮಾಡ್ತಾರೆ, ಎಲ್ರಿಗೂ ಪ್ರೀತಿ ತೋರಿಸ್ತಾರೆ. ಯಾಕಂದ್ರೆ ಅವ್ರ ಜೊತೆ ನಾನು 2-3 ಸಾರಿ ಎಲ್ಲಾ ಮನೆಗಳಿಗೆ ವಿಸಿಟ್ ಮಾಡಿದ್ದೀನಿ.
ಅವರು ಜನಗಳು ಅಲ್ಲಿ ತೋರ್ಸೋ ಪ್ರೀತಿ ನನಗಲ್ಲ, ಅದು ಯಾರಿಗೆ ತೋರಿಸ್ತಾ ಇರೋದು? ಆ ಮನುಷ್ಯ ಏನ್ ಪ್ರೀತಿ ತೋರಿಸಿದನೋ ಅದಕ್ಕೆ ತಕ್ಕಾಗಿ ನಮಗ್ ಪ್ರೀತಿ ತೋರಿಸ್ತಾರೆ. ಈಗ ನಾವು ಏನ್ ಮಾಡ್ಬೇಕು? ಪ್ರೀತಿ ತೋರಿಸ್ಬೇಕು. ಇಲ್ಲ ಜ್ಞಾನಾನಂದಂ ನೀನ್ ಹೇಳಿ ಸರಿ ಇಲ್ಲ ಅಂತ ನಾನು ಜ್ಞಾನಾನಂದಮ್ನ ಬೈದ್ರೆ ನಾನು ಏನಾಗ್ಬಿಡ್ತೀನಿ? ಅಲ್ಲಿ ದ್ವೇಷವನ್ನ ಹುಟ್ಟು ಹಾಕ್ತೀನಿ. ದ್ವೇಷವನ್ನ ಹುಟ್ಟು ಹಾಕ್ಬಿಡಿ. ಸಿದ್ಧಾಂತಗಳನ್ನ ತಿಳ್ಕೊಳ್ಳಿ, ಪರಾಮರ್ಶಿಸಿ, ಪರಿಶೀಲಿಸಿ. ಹೇಗೆ ಬೆರೋಯ ಪಟ್ಟಣದವರು ಇದೇ ಅಪೊಸ್ತಲರು ಹೇಳಿದ್ದು ಸುಳ್ಳು ಸರಿನೋ ಅಂತ ಏನ್ ಮಾಡ್ತಾ ಇದ್ರು ಅವರು? ಅದನ್ನ ನೀವು ಮಾಡಿ. ಎಲ್ಲ ಸಿದ್ಧಾಂತಗಳನ್ನು ಈಗ ಹೋಗಿ ಮನೆಗೆ ಹೋಗಿ ಎಲ್ಲ ಸಿದ್ಧಾಂತಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತೆಲ್ಲ ನಿಮ್ ಟೆಕ್ನಾಲಜಿ ನಿಮ್ ಕೈಲಿದೆ, ನಿಮ್ ಮೊಬೈಲ್ ಎಲ್ಲ ಇದೆ. ಎಲ್ಲವನ್ನು ಭಾಷಾಂತರ ಮಾಡ್ಕೊಳ್ಳಿ, ತೆಲುಗು ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ಇದೇನ್ ಹೇಳುತ್ತೆ, ಇದೇನ್ ಹೇಳುತ್ತೆ, ಇದು ಯಾಕೆ ಹೇಳುತ್ತೆ, ಇದು ಹೇಳಿ ಸರಿನಾ, ಇದು ಹೇಳಿ ಸರಿ. ಅವಾಗ ನೀವು ಪ್ರಬುದ್ಧರಾಗ್ತೀರಾ. ಆಗ ನೀವು ಫೈನಲ್ ಆಗಿ ಯಾರ ಹತ್ರ ಬರ್ತೀರಾ? ಇಲ್ಲ, ಆರಾಧನೆ ಯಾರಿಗೆ? ದೇವರಿಗೆ, ತಂದೆಯಾದ ದೇವರಿಗೇನೆ ಆರಾಧನೆ ಅನ್ನೋದು ಆ ಕಾನ್ಸೆಪ್ಟ್ ಬರ್ತದೆ. ಬಹಳಷ್ಟು ಜನ ಮಾತಾಡ್ತಾರೆ. ನಾನು ಸೈಮನ್ ಬ್ರದರ್ ನಮ್ಮ ಮನೆಗೆ ಬಂದಾಗ ಪ್ರಶ್ನೆ ಇಟ್ಟಿದ್ದೆ, ಮುಗ್ಗುರು ಆರಾಧನೆಗೂ ಪಾತ್ರರು ಅಂತ ಹೇಳ್ತಾರೆ ಬ್ರದರ್. ಎಸ್, ಓಕೆ. ಪ್ರೊಸೀಜರ್ ಆಫ್ ದ ವರ್ಷಿಪ್ ಟೆಲ್ ಮಿ. 3 ಆರಾಧನೆಗೆ ಪಾತ್ರರೇ ಅಂತ ಯಾರು ಹೇಳಿದ್ರು, ನಾನು ಹೇಳಿಲ್ಲ, ಯಾರೋ ಹೇಳಿದ್ರು. ನನ್ನ ಪ್ರಶ್ನೆ ಅಂಥವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಆಯ್ತು, ತಂದೆಯಾದ ದೇವರಿಗೆ ಮಾಡುವಂತ ಆರಾಧನೆಯ ವಿಧಾನ ಏನು? ಕ್ರಿಸ್ತನಿಗೆ ಮಾಡುವಂತ ಆರಾಧನೆ ವಿಧಾನ ಏನು? ಪರಿಶುದ್ಧಾತ್ಮನಿಗೆ ಆರಾಧನೆ ಮಾಡುವಂತ ವಿಧಾನ ಏನು? ಹೇಳಿ. ನೀವ್ ಹತ್ರ ಪ್ರಶ್ನೆ ಕೇಳಿ ಅವ್ರಿಗೆ. ಈ ಪ್ರಶ್ನೆಗಳೆಲ್ಲ ನಿಮ್ಗೆ ಯಾವಾಗ ಉದ್ಭವ ಆಗುತ್ತೆ? ನೀವು ಕಲ್ತಾಗ ಮಾತ್ರ ಆಗುತ್ತೆ. 3 ಜನ ಆರಾಧನೆ ಅನ್ನೋರಿಗೆ ಈ ಪ್ರಶ್ನೆಗಳನ್ನ ಹಾಕಿ. ಮೆಥಡ್ ಆಫ್ ದ ವರ್ಷಿಪ್ ಹೇಳಿ ಬ್ರದರ್. ಎಸ್, ಓಕೆ, ವಿಲ್ ಅಕ್ಸೆಪ್ಟ್. ಟೆಲ್ ಮಿ ದ ಮೆಥಡ್ ಆಫ್ ದ ವರ್ಷಿಪ್. ಯಾರು ಹೇಳ್ತಾರ? ಇದನ್ನ ಕೇಳಲ್ಲ. ಮೆಥಡ್ ಆಫ್ ದ ವರ್ಷಿಪ್ ಒಬ್ರಿಗೆ ಇರೋದು. ಯಾರಿಗೆ? ಅಲ್ಲಿರೋದು ಒಂದೇ. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ, ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ಇತ್ತು, ಅದನ್ನ ನಾವು ನೋಡ್ಬೇಕು. ನಾವು ಏನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಬಿಟ್ಬಿಡ್ತೀವಿ. ನಾವು ಒಂದು ತಿಳ್ಕೊಂಡಿರ್ತೀವಿ, ಆಗ್ತಾನೆ ಸ್ವಿಮ್ಮಿಂಗ್ ಬೇಸಿಕ್ ಹೋಗಿರ್ತೀವಿ, ಕಾಲ್ ಅಲ್ಲಾಡ್ಸ್ತಾ ಇರ್ತೀವಿ. ನಮ್ಗೆ ನೆನಪು ಹೆಂಗಂದ್ರೆ ಸಮುದ್ರ ಈಚ್ಬಿಡ್ತೀವಿ ಅಂತ. ಈಗ ನಾವ್ ಎಲ್ಲಿದ್ದೀವಿ? ಈಗ ಬೇಸಿಕ್ ಕೈ ಕಾಲು ಅಲ್ಲಾಡಿಸ್ತಾ ಇದೀವಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದೀವಿ. ಇನ್ನು ಒಳಗೆ ಹೋಗ್ಬೇಕು, ನದಿಗೆ ಹೋಗ್ಬೇಕು, ಸಮುದ್ರಕ್ಕೆ ಹೋಗ್ಬೇಕು. ಸಮುದ್ರದಲ್ಲಿ ಈಜಿ ದಡ ಸೇರ್ಬೇಕಂದ್ರೆ ಬಹಳ ಕಷ್ಟ ಇದೆ. ಕ್ರೈಸ್ತತ್ವವು ಹಂಗೇನೆ, ಕ್ರಿಸ್ಟಿಯಾಲಜಿ ಅಂದ್ರೆ ಹಿಂಗೆ, ದೇವತಾ ಶಾಸ್ತ್ರಗಳು ನೀವೆಲ್ಲ ಇದ್ದೀರಾ. ಸೊ ಈ ವಿಚಾರಗಳಲ್ಲಿ ಆಳವಾಗಿ ಇನ್ನೂ ನೀವು ತಿಳ್ಕೊಳ್ಳಿ. ಬೇರೆ ಏನ್ ಹೇಳುತ್ತೆ ಅದನ್ನು ತಿಳ್ಕೊಳ್ಳಿ, ಇದೇನ್ ಹೇಳುತ್ತೆ ಅದನ್ನು ತಿಳ್ಕೊಳ್ಳಿ. ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಯಾವ್ದು ಪ್ಲಸ್, ಯಾವ್ದು ಮೈನಸ್, ಯಾವ್ದು ಇದು. ಅವಾಗ ನಿಮ್ಗೆ ಏನ್ ಸಿಕ್ಕುತ್ತೆ? ಒಂದು ಅಂದಾಜ್ ಸಿಗುತ್ತೆ. ನೀವು ಯಾರನ್ನ ಬೇಕಾದ್ರೂ ಫೇಸ್ ಮಾಡ್ಬೋದು. ಕ್ರಿಸ್ತನ ಸಭೆಯಲ್ಲಿ ಯಾರೇ ಬರಲಿ, ಹೆಂಗೇ ಬರಲಿ, ನೀವೇನ್ ಮಾಡ್ಬೋದು? ಪ್ರಶ್ನೆಗಳನ್ನ ಹಾಕ್ಬೋದು. ನಾವೆಂತೆಂಥ ಪ್ರಶ್ನೆ ಹಾಕ್ತೀವಿ ಅಂತ ನಿಮ್ಮ ಶಿಷ್ಯ ಇದನ್ನ ಸಂಪತ್ ಕುಮಾರ್ ಆಮೇಲೆ ಕೇಳ್ಕೇಳಿ ಹೇಳ್ತಾನೆ ಅವನು. ನಾನು ಹಾಕೋ ಪ್ರಶ್ನೆಗಳಿಗೆ ಸಾರ್ ಏನ್ ಸಾರ್ ಅಂತಾನೆ. ಆ ಪ್ರಶ್ನೆಗಳನ್ನ ಆ ಥರ ಹಾಕ್ಬೇಕು. ಯಾಕೆಂದ್ರೆ ಆ ಪ್ರಶ್ನೆ ನಿಮ್ಮಲ್ಲಿ ಬರ್ಬೇಕಂದ್ರೆ ನಿಮ್ಮಲ್ಲಿ ಏನಿರ್ಬೇಕು? ನಿಮ್ಮಲ್ಲೂ ಉತ್ತರ ಇರಬೇಕು. ಸುಮ್ಮನೆ ಪ್ರಶ್ನೆ ಹಾಕೋದಲ್ಲ. ನೀವೊಂದು ಪ್ರಶ್ನೆ ಹಾಕ್ತೀರ ಅಂದ್ರೆ ಉತ್ತರ ಇಟ್ಟುಕೊಂಡು ನೀವು ಪ್ರಶ್ನೆ ಹಾಕಿ. ಸುಮ್ಮನೆ ಪ್ರಶ್ನೆ ಹಾಕ್ಬಿಟ್ರೆ ಅವ್ರೊಂದು ಉತ್ತರ ಕೊಡ್ತಾರೆ, ನೀವು ಎಸ್ ಅನ್ಬಿಟ್ಟು ಹೊರಟೋಯ್ತೀರ. ಕರೆಕ್ಟ್ ಆದ ಉತ್ತರ ನೀವು ಇಟ್ಕೊಳ್ಳಿ ಪ್ರಶ್ನೆಗೆ. ಆ ಪ್ರಶ್ನೆನ ಅವ್ರ ಹತ್ರ ಹಾಕಿ. ಸೊ ನೀವು ಎಲ್ಲ ತಿಳ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ಆದಷ್ಟು ಆಳವಾಗಿ ತಿಳ್ಕೊಂಡಾಗಲೇ ನಿಮಗೆ ಈ ಒಂದು ಅಂದ್ರೆ ಈ ಒಂದು ಟೀಚಿಂಗ್ ಇದೆಯಲ್ಲ, ಇದು ಅರ್ಥ ಆಗುತ್ತೆ. ಒಳಗಡೆ ನೀವು ಡೆಪ್ತ್ ಆಗಿ ಬರ್ಲಿಲ್ಲ ಅಂದ್ರೆ ಇಲ್ಲೇನೋ ಬರ್ತೀರಾ, ಬ್ರದರ್ ಏನೋ ಕರೀತಾರೆ, ನಮ್ ಇವನ್ ಬಂದ, ನನ್ನ ಹೆಸರನ್ನ ವಿರೂಪಾಕ್ಷ, ಈಗ ಕರ್ಕೊಂಡೋಗೋದು 10 ಪ್ರಶ್ನೆ ಕೇಳಿ ಅವನಿಗೆ. ನಾನೇ ಕರ್ಕೊಂಡೋಗಿ 2 ಬಿರಿಯಾನಿ ಕೊಡಿಸ್ತೀನಿ ಕೊಡ, ಬಾರ ಪ್ರಶ್ನೆ ಹೇಳ್ತೀನಿ, ಉತ್ತರ ಹೇಳೋದು. ಅವ್ನು ಏನ್ ಮಾಡ್ತಾನೆ? ಹೇಳ್ತೀನ? ಹೇಳಲ್ಲ. ಯಾಕೆ ಹೇಳಲ್ಲ? ಒಳಗೆ ಮಸಾಲೆ ಹೋಗಿಲ್ಲ. ಒಳಗಡೆ ಏನಾಗಬೇಕು? ಒಳಗಡೆ ಏನಾಗ್ಬೇಕು? ವಿಷಯಗಳು ಹೋಗಿ ಕೂತ್ಕೊಳ್ಳಿ, ಕಲ್ತ್ಕೊಳ್ಳಿ. ಗಾಡೆಡ್ ಏನ್ ಹೇಳುತ್ತೆ, ಟ್ರಿನಿಟಿ ಏನ್ ಹೇಳುತ್ತೆ, ಟ್ರಿಯೂನ್ ಏನ್ ಹೇಳುತ್ತೆ, ಒನ್ನೆಸ್ ಗಾಡ್ ಏನ್ ಹೇಳುತ್ತೆ, ಎಲ್ಲವನ್ನೂ ಕೂತ್ಕೊಂಡು ಬರ್ಕೊಳ್ಳಿ. ಒಂದೊಂದು ಬುಕ್ ಒಂದು ಪ್ರಿಂಟ್ಔಟ್ ತಕೊಂಡು ಬರ್ಕೊಂಡು ಇದರಲ್ಲಿ ಯಾವುದು ಈ ಒಂದು ಕ್ರಿಸ್ತನ ಉಪದೇಶಕ್ಕಾಗ್ಲಿ ಅಪೊಸ್ತಲರ ಬೋಧನೆಗಾಗ್ಲಿ ಮ್ಯಾಚಿಂಗ್ ಆಗ್ತಾ ಇಲ್ಲ ಅಂದ್ರೆ, ಹೋಲಿಕೆ ಆಗ್ತಾ ಇಲ್ಲ, ಅದನ್ನ ತೆಗೆದು ಈಚೆ ಬಿಸಾಕಿ. ಯಾವುದು ಸರಿ ಅದನ್ನೇನ್ ಮಾಡಿ ಇಟ್ಕೊಳ್ಳಿ. ಸೊ ಇದಿಷ್ಟು 5-10 ನಿಮಿಷ ಇದಕ್ ಮೇಲೆ ಮಾತಾಡಿದ್ರೆ ಆಲ್ರೆಡಿ ಅರ್ಧ ಜನ ನಿದ್ರೆಗೆ ಜಾರ್ಬಿಟ್ಟಿದ್ರೆ ಅನ್ಕೊಂಡಿದ್ದೀನಿ. ಮಕ್ಕಳು ನೋಡಿದ್ರೆ ಹಂಗೆ ಕಾಣಿಸ್ತದೆ. ಇನ್ನೇನು ಮತ್ತೆ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆಗಿಂತ ನಿಮ್ಮನ್ನ ಕೂಡ ಹಾಕೊಂಡ್ರೆ ನಿಮ್ಗೆ ಏನ್ ಬರ್ತದೆ? ಸ್ವಲ್ಪ ಪಾಪ ಎಲ್ಲ ಟ್ರಾವೆಲ್ ಮಾಡಿರ್ತೀರಾ, ಕೆಲವು ಕಾರಲ್ಲಿ ಬಂದಿರ್ತೀರಾ, ಟ್ರೈನಲ್ಲಿ ಬಂದ್ರೆ ಓಕೆ ಕಾಲ್ ನೀಡ್ಸ್ಕೊಂಡ್ ಬಂದಿರ್ತೀರಾ. ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು, ಟ್ರಾವೆಲ್ ಮಾಡಿದ್ವಿ. ಆದ್ರೂ ಇವತ್ತು ಉತ್ತಮವಾದ
ಉಪದೇಶಗಳನ್ನ ಕೇಳಿದಿರಾ, ಅದನ್ನ ನೀವೇನ್ ಮಾಡಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ತಿಳ್ಕೊಳ್ಳಿ. ಬೇರೆ ಏನೇನು ಹೇಳ್ತಾರೆ, ನೀವು ಯಾವತ್ತು ನೀವು ಒಬ್ಬ ಶತ್ರುನ ಹೊಡಿಬೇಕಂದ್ರೆ ಶತ್ರು ಹತ್ರ ಏನ್ ವಿಚಾರ ಇದೆ ನೀವು ತಿಳ್ಕೋಬೇಕು. ಆಗ್ಲೇ ನೀವೇನ್ ಮಾಡಕ್ಕಾಗುತ್ತೆ, ಶತ್ರುವನ್ನ ಗೆಲ್ಲಲು ಸಾಧ್ಯ. ಏನು ಗೊತ್ತಿಲ್ಲ ಏನ್ ಮಾಡಕ್ಕಾಗುತ್ತೆ. ಇರಾಕ್ ಎಲ್ಲೆಲ್ಲಿ ಏನಿತ್ತು, ಇರಾನ್ ಎಲ್ಲೆಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ ಹೋಗಿ ಯಾಕಂದ್ರಲ್ಲ. ಈಗ ಅಮೆರಿಕನು ಇಸ್ರಾಯೇಲ್ 3 ದಿವಸ ಮುಗಿಸ್ತೀನಿ ಅಂತ ಹೋದ್ರು, 10 ದಿವಸ ಆಯ್ತು ಇನ್ನೂ ಮುಗಿತಾ ಇಲ್ಲ. ಯಾಕೆ? ಅವನ್ ಏನ್ ಮಾಡೋದಂತಾನೆ ಗೊತ್ತಿಲ್ಲ ನಿಮ್ಗೆ. ಅವ್ರ ಪ್ಲಾನ್ ಇವ್ರಿಗೆ ಗೊತ್ತಾಯ್ತಲ್ಲ. ಆತರ ನಮಗೆ ಅಪೋನೆಂಟ್ ಈ ವಿಚಾರಗಳು, ಈ ಸಿದ್ಧಾಂತಗಳಿದೆಯಲ್ಲ, ಈ ಸಿದ್ಧಾಂತಗಳ ವಿವರ ನಿಮ್ಗೆ ತಿಳಿಬೇಕು. ದಯವಿಟ್ಟು ಕಲ್ತ್ಕೊಳ್ಳಿ. ಅವಕಾಶ ಮಾಡಿಕೊಟ್ಟಂತ ಕುಮಾರಣ್ಣನಿಗೆ ಮತ್ತು ಬಂದಿರುವಂತ ಸೇವಕರು ಎಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರಗಳು. ಕಾರ್ಯಕ್ರಮವನ್ನ ಮುಂದುವರೆದ ಭಾಗದಲ್ಲಿ ರಾಮಕೃಷ್ಣ ಅವರು ಬರುವಂತಹ ವಿಷಯ ಮಾತಾಡಬೇಕು ಕೇಳ್ಕೊಳ್ತೇನೆ. ಕ್ರಿಸ್ತನಲ್ಲಿ ಕೂಡಿ ಬಂದಿರುವಂಥ ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಪ್ರಿಯ ಸಹೋದರರು, ಕುಮಾರ್ ಸಹೋದರರು ಎಲ್ಲರಿಗೂ ಸಹ ಪ್ರಯೋಜನವಾಗಬೇಕು ಎಂಬುದಾಗಿ ಈ ಕಾರ್ಯಕ್ರಮವನ್ನು ಅವರು ಇಟ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಡೆಯುವಂಥ ಈ ಕಳವಳ ಎಲ್ಲರಿಗೂ ಸಹ ತಿಳಿದಂಥದ್ದೇ. ದೇವರು ಒಬ್ಬನ, ಮೂವರು ಸೇರಿ ದೇವರಾಗಿದ್ದಾನ, ಒಬ್ಬನಾಗಿದ್ದಾನ, ಅಥವಾ ಆರಾಧನೆ ಯಾರಿಗೆ ಮಾಡಬೇಕು ಎಂಬುವಂಥ ಈ ಕಳವಳಗಳು ತುಂಬ ಆಗ್ಬಿಟ್ಟಿವೆ. ಬೈಬಲ್ ಹೇಳ್ತಾ ಇದೆ ದೇವರು ಒಬ್ಬನೇ ಎಂಬುದಾಗಿ ಅಂತ ಹೇಳುವಾಗ ದೈವತ್ವ ಹೊಂದಿರುವಂಥವರು ಮೂವರು, ಅದರಲ್ಲಿ ಪವಿತ್ರಾತ್ಮನು ಅಪೊಸ್ತಲರ ಮುಖಾಂತರವಾಗಿ ದೇವರು ಒಬ್ಬನೇ ಎಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ನಿಮ್ಗೆ ಆ ವಿಷಯ ಗೊತ್ತಿಲ್ಲ. ಯಾಕೆಂದರೆ ನಿಮಗೆ ಹಿಬ್ರಿ ಭಾಷೆ ಬರಬೇಕು, ಗ್ರೀಕ್ ಭಾಷೆ ಬರಬೇಕು, ಅರಾಮಿಕ್ ಭಾಷೆ ಬರಬೇಕು, ಲ್ಯಾಟಿನ್ ಭಾಷೆ ಬರಬೇಕು, ಇನ್ನು ಅನೇಕವಾದ ಭಾಷೆಗಳು PhD ಮಾಡಿರಬೇಕು, ಥಿಯಾಲಜಿ ಮಾಡಿರಬೇಕು ಎಂಬುದಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ನಮ್ಮ ಭಾಷೆಯಲ್ಲಿ ಕೊಟ್ಟಿರುವಂಥ ನಮ್ಮ ಭಾಷೆ ಸಾಕು ನಾವು ದೇವರ ಸಂಕಲ್ಪವನ್ನು ಅರಿಯುವುದಕ್ಕೆ. ಇನ್ಯಾವ ಭಾಷೆ ನಾವು ಕಲಿಬೇಕಾಗಿಲ್ಲ. ಯಾಕೆಂದ್ರೆ ಓದು ಬರಹ ಇಲ್ಲದೆ ಇರುವಂಥವರ ಮುಖಾಂತರವಾಗಿ ದೇವರು ಕೆಲಸ ಮಾಡಿದ್ದಾನೆ. ಈತನಿಗೆ ಓದೇ ಇಲ್ಲ, ಈ ಪಾಂಡಿತ್ಯವು ಹೇಗೆ ಬಂತು ಎಂಬುದಾಗಿ ಯೇಸು ಕ್ರಿಸ್ತನನ್ನು ಪ್ರಶ್ನೆ ಮಾಡಿದ್ದಾರೆ, ಅಪೊಸ್ತಲರನ್ನ ಪ್ರಶ್ನೆ ಮಾಡಿದ್ದಾರೆ, ಇವ್ರಿಗೆ ಯಾಕೆ ಬಂತು ಈ ಬೋಧನೆ ಎಂಬುದಾಗಿ. ಆದ ಕಾರಣ ನಮ್ಮ ಭಾಷೆಗಳಲ್ಲಿ ಕೊಟ್ಟಿರುವಂಥ ದೇವರ ಕೃಪೆಯಿಂದ ಮನುಷ್ಯರೇ ದೇವರ ಕೃಪೆಯಿಂದ ಜ್ಞಾನವನ್ನು ಹೊಂದಿ ಅವರವರ ಭಾಷೆಗಳು ಅರ್ಥವಾಗುವ ರೀತಿಯಲ್ಲಿ ಕೊಟ್ಟಿರುವಂಥ ಇದನ್ನು ನಾವು ನಮ್ಮ ಭಾಷೆಯಲ್ಲಿ ಓದಿದ್ರೆ ಸಾಕು. ದೇವರ ಸಂಕಲ್ಪ, ದೇವರು ಯಾರನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ನಮಗೆ ಅರ್ಥ ಆಗುತ್ತೆ. ನಾನು ಸುಮಾರು 24 ವರ್ಷ ಆಯಿತು ನಾನು ಕ್ರಿಸ್ತನ ಸಭೆಯಲ್ಲಿ ಸುವಾರ್ತಿಕನಾಗಿ, ಕ್ರಿಸ್ತನ ಸಭೆಯ ಸದಸ್ಯನಾಗಿ. ಸೇಠ್ ಜಾಕಬ್ ಸಹೋದರು ಇಂದು ನಮ್ಮ ಜೊತೆ ಇಲ್ಲ. ಆತನು ಹೇಳಿರುವಂಥ ಸಿದ್ಧಾಂತವೇನೆಂದರೆ ಅಪೊಸ್ತಲರ ಬೋಧನೆ. ನಾನು ಮೊದಲನೇದಾಗಿ ಸಭೆಯಲ್ಲಿ ಪ್ರಾರಂಭದಲ್ಲಿ ಆತನ ಹತ್ರ ಕಲಿತಿರುವಂಥ ಸಿದ್ಧಾಂತವು ಇಂದು ಸಹ ಸಹೋದರು ಪ್ರದೀಪ್ ಸಹೋದರಾಗಲಿ, ಜ್ಞಾನಾನಂದ ಸಹೋದರಾಗಲಿ ಅವರು ತಿಳಿಸಿರುವಂಥದ್ದೇ ಸಹೋದರು ಹೇಳಿದರು. ಆ ಬೋಧನೆಯೇ ಇಂದು ಸಹ ನಾವು ಹಿಂಬಾಲಿಸ್ತಾ ಇದ್ದೇವೆ. ಅವ್ರು ಹೇಳಿರುವಂಥ ಸಹೋದರು ಜಾಕಬ್ ಸಹೋದರರು ಅಂದು ಹೇಳಿರುವಂಥ ಅದೇ ಸಿದ್ಧಾಂತವು ಇಂದು ಸಹ ನಡೀತಾ ಇದೆ. ಆದರೆ ಕೆಲವರು ಅದರಿಂದ ತಪ್ಪಿ ಹೋಗಿದ್ದಾರೆ. ನಾನು ಅದರಲ್ಲಿ ಇದ್ದೇನೆ ಎಂಬುದಾಗಿ ನಾನು ಸಂತೋಷ ಪಡ್ತೇನೆ. ಅವರು ಹೇಳಿರುವುದು ಬೋರ್ಡ್ ಮೇಲೆ ಬರೆದು ಹೇಳ್ತಾ ಇದ್ರು, ದೇವರು ಇಡೀ 66 ಪುಸ್ತಕಗಳಲ್ಲಿ ಅನೇಕರು ಮಾತಾಡಿರುವಂಥ ಮಾತುಗಳಿದೆ. ಆದರೆ ತನ್ನ ಸಂಕಲ್ಪವನ್ನ, ತನ್ನ ಚಿತ್ತವನ್ನ, ತನ್ನ ಕಾರ್ಯಗಳನ್ನ ತಿಳಿಸಿರುವ ಆತನು ಒಬ್ಬರೇ.
ಆತನು ದೇವರು ಎಂಬುದಾಗಿ ನಮಗೆ ಒಂದೇ ವಚನದಲ್ಲಿ ನಮ್ಮ ಅರಿವು ಬರುತ್ತೆ ಅಲ್ವಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ವಾ? ಎಲ್ಲರ ಮುಖಾಂತರವಾಗಿ ಯಾರೇ ಆಗ್ಲಿ, ಯಾರ ಮುಖಾಂತರವಾಗಿ ಯಾರೇ ಆದ್ರೂ ದೇವರು ಹೇಳಿರುವಂತ ಮಾತುಗಳನ್ನೇ ಆಡಿದ್ದಾರೆ. ಕಡೆಯದಾಗಿ ತನ್ನ ಮಗನೂ ಸಹ ಅಲ್ವಾ? ಹಾಗಾದ್ರೆ ಎಲ್ಲವೂ ಸಹ 66 ಪುಸ್ತಕಗಳಲ್ಲಿ ದೇವರ ಸಂಕಲ್ಪ, ದೇವರ ಚಿತ್ತವು ತಿಳಿಸಿರುವುದೇ ಜನರ ಮುಖಾಂತರವಾಗಿ, ಪರಿಶುದ್ಧರ ಮುಖಾಂತರವಾಗಿ ದೇವರೇನೆ. ಆದ ಕಾರಣ ಈ ಗ್ರಂಥ ಯಾರ್ದು? ದೇವರದೇನೆ. ಹಾಗಾದ್ರೆ ದೇವರು ಕ್ರಿಸ್ತನನ್ನ ಕಲಿಸಿ ಕ್ರಿಸ್ತನ ಮುಖಾಂತರವಾಗಿ ಮಾತನಾಡಿದ್ದಾನೆ. ಆ ಸಹೋದರರು ತಿಳಿಸಿದ್ರು. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 49 ಅನೇಕ ವಚನಗಳಿದೆ. 7ನೇ ಅಧ್ಯಾಯದಲ್ಲೂ ಅಲ್ವಾ, ಅಥವಾ 8ನೇ ಅಧ್ಯಾಯದಲ್ಲೂ ಸಹ ಅಂತ ಮಾತುಗಳು ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ಬೋದು. ದೇವರ ಮಾತುಗಳನ್ನೇ ಕ್ರಿಸ್ತನಾಡಿದ್ದಾನೆ. ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಪುನರುದ್ಧಾರನಾಗಿ ಪರಲೋಕಕ್ಕೆ ಹೋದ ಮೇಲೆ ಪವಿತ್ರಾತ್ಮನು ಬಂದನು. ಪವಿತ್ರಾತ್ಮನು ಸಹ ಯಾರ ಮಾತುಗಳನ್ನೇ ತಿಳಿಸಿದಾನೆ ಅಂತ? ದೇವರ ಮಾತುಗಳೇ. 16ನೇ ಅಧ್ಯಾಯ 13ನೇ ವಚನ. ಪವಿತ್ರಾತ್ಮನು ಸಹ ದೇವರ ಮಾತುಗಳನ್ನೇ ತಿಳಿಸಿದ್ದಾನೆ. ಹಾಗಾದ್ರೆ ಕ್ರಿಸ್ತನ ಶರೀರಧಾರಿಯಾಗಿ ಭೂಮಿಯ ಮೇಲೆ ಇದ್ದಾಗ ಈ ಅಧ್ಯಾಯದಲ್ಲಿ, ಈ ವಚನದ ಭಾಗದಲ್ಲಿ ಇವರಿಗೆ ಹೇಳಿರುವಂತಹ ಮಾತುಗಳು ಯಾರಿಗೆ? ಅಪೊಸ್ತಲರಿಗೆ ಅಲ್ವಾ? ಏನಂತ? ನಾನು ಹೋದ ನಂತರ ನಾನು ಹೇಳಿರುವಂತ ಮಾತುಗಳನ್ನೇ ಪವಿತ್ರಾತ್ಮರು ಬಂದು ನಿಮ್ಗೆ ಏನ್ ಮಾಡ್ತಾನೆ? ಜ್ಞಾಪಕ ಮಾಡಿಸ್ತಾನೆ. ಸರ್ವ ಸತ್ಯದೊಳಗೆ ನಿಮ್ಮನ್ನ ಏನ್ ಮಾಡ್ತಾನೆ? ಸೇರಿಸ್ತಾನೆ. ಆತನು ಹೇಳುವುದು ನನ್ನ ಮಾತುಗಳೇ, ಆತನ ಸ್ವಂತ ಮಾತುಗಳೇನು ಏನು ಅಲ್ಲ ಎಂಬುದಾಗಿ ಹೇಳಿದಾಗ, ಹಾಗಾದ್ರೆ ಅಪೊಸ್ತಲರಿಗೆ ಪವಿತ್ರಾತ್ಮನು ಮಾತುಗಳನ್ನ ಕೊಡ್ತಾನೆ ಅಲ್ವಾ? ಹಾಗಾದ್ರೆ ಎಲ್ಲಾ ಮಾತುಗಳು ಯಾರ್ದು ಅಂದ್ರೆ ದೇವರದು. ಕ್ರಿಸ್ತನು ಆಡಿರುವಂತ ಮಾತುಗಳಾಗ್ಲಿ, ಪವಿತ್ರಾತ್ಮನು ಹೇಳಿರುವಂತ ಮಾತುಗಳಾಗ್ಲಿ, ಅಪೊಸ್ತಲರು ಹೇಳಿರುವಂತ ಮಾತುಗಳಾಗ್ಲಿ. ಇಂದು ನಾವು ಕ್ರೈಸ್ತರು ಯಾರ ಮಾತುಗಳನ್ನೇ ಕೇಳ್ಬೇಕು? ಅಪೊಸ್ತಲರ ಮಾತುಗಳನ್ನೇ ಕೇಳ್ಬೇಕು, ಅಪೊಸ್ತಲರ ಬೋಧನೆಗಳನ್ನೇ. ಇದನ್ನೇ ನಾನು 20 ವರ್ಷಗಳಿಗಿಂತ ಕೆಳಗಡೆ ನಾನು ಹೊಸದಾಗಿ ಬಂದ ಕಾಲದಲ್ಲಿ ಸಭೆಯಲ್ಲಿ ಜಾಕಬ್ ಸಹೋದರನ ಮುಖಾಂತರವಾಗಿ ಕೇಳಿರುವಂತ ಪಾಠ ಇಂದು ಅದೇ ನಡೀತಾ ಇದೆ. ಆದ್ರೆ ಇವನ್ನ ತಪ್ಪಿದ್ದಾರೆ ಅನೇಕ ಜನರು ಇದನ್ನ ಏನ್ ಮಾಡಿದ್ದಾರೆ? ತಪ್ಪಿದ್ದಾರೆ. ಇಂದು ನಾವು ಮಾಡ್ಬೇಕಾಗಿರುವಂಥದ್ದು ಯಾರ ಬೋಧನೆಯನ್ನೇ ಕೇಳ್ಬೇಕು? ಅಪೊಸ್ತಲರ ಬೋಧನೆಯನ್ನೇ ಕೇಳ್ಬೇಕು. ಅಪೊಸ್ತಲರ ಬೋಧನೆಯನ್ನು ಕೇಳಿದ್ರೆ ನಾವು ಪವಿತ್ರಾತ್ಮನ ಬೋಧನೆಯನ್ನ ಅನುಸರಿಸ್ತಾ ಇದ್ದೇವೆ. ಪವಿತ್ರಾತ್ಮನ ಬೋಧನೆ ಯಾರ್ದು? ಕ್ರಿಸ್ತನದು. ಕ್ರಿಸ್ತನ ಬೋಧನೆ ಯಾರ್ದು? ದೇವರದು. ಸರಿಯಾಗಿದೆ, ಐಕ್ಯವಾಗಿರ್ತೇವೆ ನಾವು. ಒಂದೇ ಬೋಧನೆಯಲ್ಲಿ ಇರ್ತೇವೆ. ಕೆಲವು ವಚನಗಳನ್ನ ನಾನು ತೋರಿಸ್ತೀನಿ, ನಾನು 10 ನಿಮಿಷ ತಾನೆ. ಕೆಲವು ವಚನಗಳನ್ನ ನಾವು ನೋಡೋಣ. ಅಪೊಸ್ತಲರ ಬೋಧನೆಯನ್ನು ಅನುಸರಿಸಬೇಕು. ಕೊರಿಂಥದವರಿಗೆ ಅಪೊಸ್ತಲನಾದ ಪೌಲನು ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ ನಾವು ತೆಗೆದುಕೊಳ್ಳುವಾಗ ಅನೇಕ ಸ್ಥಳದಲ್ಲಿ ಅಪೊಸ್ತಲನಾದ ಪೌಲನು ಕೆಲಸ ಮಾಡಿದಾನಲ್ವಾ? ಆದ್ರೆ ತಮ್ಮನ್ನ ಹಿಂಬಾಲಿಸುವಂತ ಕ್ರೈಸ್ತರು ಏನ್ ಮಾಡ್ಬೇಕಂತೆ? 17ನೇ అధ్యాయದಲ್ಲಿ ನಾನು తెలుగుನಲ್ಲಿ ఓద్తేనే. ఇందు నిమిత్తము ప్రభువునందు నాకు ప్రియుడును నమ్మకమైన నా కుమారుడు తిమోతిని మీ వద్దకు పంపినాను. అతడు క్రీస్తునందు నేను నడుచుకునే విధమును అనగా ప్రతి స్థలములోను ప్రతి సంఘంలో నేను బోధించే విధమును మీకు జ్ఞాపకం చేయను. ಇದು ಡಾಕ್ಟ್ರಿನ್. ಅವ್ರ ಬೋಧನೆಯನ್ನ, ಅವ್ರ ನಡವಳಿಕೆಯನ್ನ, ಅವರು ತೋರಿಸುವಂತ ಮಾದರಿಯನ್ನ ಏನ್ ಮಾಡ್ಬೇಕಾಗಿದೆ ಅಲ್ವಾ? ಈಗ ಅಪೊಸ್ತಲನ ಹತ್ರ ಕಲ್ತಿದ್ದಾನೆ ಒಬ್ಬ ಯವನಸ್ಥ ಸುವಾರ್ತಿಕನು. ಆತನು ಬಂದ್ರೆ ಅಪೊಸ್ತಲ್ ಏನ್ ಬೋಧನೆ ಮಾಡಿದಾನೋ, ಅಪೊಸ್ತಲ್ ಯಾವ ರೀತಿಯಾಗಿ ನಡೆದಿದಾನೋ ಅದನ್ನೇ ಏನ್ ಮಾಡ್ತಾನೆ? ಪ್ರತಿ ಸ್ಥಳದಲ್ಲಿಯೂ ಪ್ರತಿ ಸಭೆಯಲ್ಲೂ ಅಲ್ವಾ? ಒಂದೇ ಬೋಧನೆ, ಒಂದೇ ರೀತಿಯಾಗಿ ಅವ್ರು ನಡೆದದ್ದು. ಅದನ್ನ ಇಂದು ನಾವೇನ್ ಮಾಡ್ಬೇಕಾಗಿದೆ? ಅನುಸರಿಸಿದ್ರೆ ಐಕ್ಯತೆ ಇರುತ್ತೆ, ಒಂದೇ ಬೋಧನೆ ಇರುತ್ತೆ, ಒಂದೇ ಮಾತಿರುತ್ತೆ, ಒಂದೇ ಕಾರ್ಯಗಳಿರುತ್ತೆ. ಯಾಕೆ ಭೇದ ಭಾವ ಬೇಕಾಗಿಲ್ಲ ಅಲ್ವಾ? ಫಿಲಿಪ್ಪದವರಿಗೆ ಬರೆದ ಪತ್ರಿಕೆಯನ್ನು ನಾವು ನೋಡುವಾಗ, ಫಿಲಿಪ್ಪದವರಿಗೆ ಅಪೊಸ್ತಲನಾದ ಪೌಲನು ಬರೆದ ಪತ್ರಿಕೆಯನ್ನು ನಾವು ನೋಡುವಾಗ ಈ ಮಾತನ್ನ ನಾವು ಗಮನಿಸೋಣ. ಅಧ್ಯಾಯ 4ನೇ ಅಧ್ಯಾಯ 8-9 వచనాలను ನಾವು ఓదన. మెట్టుకు సహోదరులారా, ఏ యోగ్యత అయినను మెప్పైనను ఉండినడల ఏవి సత్యమైనవో, ఏవి మాన్యమైనవో, ఏవి న్యాయమైనవో, ఏవి పవిత్రమైనవో, ఏవి రమ్యమైనవో, ఏవి ఖ్యాతి గలవో వాటి మీద ధ్యానం ఉంచుకొనుడి. 9 మరియు మీరు నా వలన ఏవి నేర్చుకొని అంగీకరించుతారో
నాయందున్నట్టుగా ఏమి వింటిరో ఏమి చూచితిరో అట్టి వాటిని చెవిడి, అప్పుడు సమాధానకర్తకు దేవుడు మీకు ಇದು ಮಾದರಿ. ಯಾರು ಬೋಧನೆಯನ್ನು ಇರಬೇಕು, ಯಾರು ಹೇಳಿದ್ದನ್ನ ಕೇಳಬೇಕು ನಾವು? ಅಪೊಸ್ತಲರ ಬೋಧನೆಯನ್ನು. ಆಗ ಐಕ್ಯತೆ ಇರುತ್ತೆ, ಆಗ ಒಂದೇ ಕಾರ್ಯಗಳನ್ನು ನಾವು ಮಾಡ್ತೇವೆ. ಅದು ಯಾರಿಗೆ ಮಹಿಮೆ? ದೇವರಿಗೆ ಮಹಿಮೆ. ಯಾರು ಧನ್ಯರು? ನಾವು ಧನ್ಯರು ಅಲ್ವಾ? ಅದನ್ನು ಅನುಸರಿಸಬೇಕಾಗಿದೆ. 3ನೇ ಅಧ್ಯಾಯದಲ್ಲಿ 17ನೇ ವಚನವನ್ನು ನೋಡುವಾಗ, ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ వచనವನ್ನು ನೋಡುವಾಗ, సహోదరులారా మీరు నన్ను పోలి నడుచుకునడి, మేము ప్లూరల్ ఆಗಿದೆ ಅಲ್ಲಿ, మేము మీకు మాదిరి ఉన్న ప్రకారము నడుచుకుని వారిని గురిపెట్టి చూడండి. మేము మీకు మాదిరి ఉన్న ಪ್ರಕಾರము ನಡ್ಸ್ಕೊಂಡಿನ ವಾರಿನ ಏನ್ ಮಾಡ್ಬೇಕಂತೆ? ಲಕ್ಷ್ಯ ಬಿಟ್ಟು ನೋಡ್ರಿ, ಗುರಿ ಇಟ್ಟು ನೋಡ್ರಿ. ಅಂದ್ರೆ ನಾವು ಮಾತನಾಡುವುದಾಗ್ಲಿ, ನಾವು ನಡೆದುಕೊಳ್ಳುವುದಾಗ್ಲಿ, ಆ ರೀತಿಯಾಗಿ ನೀವೇನ್ ಮಾಡಿ ನಡ್ಕೊಳ್ರಿ. ಆವಾಗ ನಿಮಗೆ ಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ, ನೆಮ್ಮದಿಯಾಗಿ ಇರ್ತೀರ ಅಲ್ವಾ? ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ, ಥೆಸಲೋನಿಕದವರಿಗೆ 2ನೇ ಪತ್ರಿಕೆಯನ್ನ ನಾವು ನೋಡುವಾಗ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. 2ನೇ ಅಧ್ಯಾಯ, ಥೆಸಲೋನಿಕದವರಿಗೆ ಬರೆದ పత్రిక 2ನೇ అధ్యాయ 15ನೇ వచనವನ್ನು ನಾವು ನೋಡುವಾಗ, కాబట్టి సహోదరులారా నిలుకడగా ఉండి మా నోటి మాట వలనైనను మా పత్రిక వలనైనను మీకు ಬೋಧಿಂಪబడిన ವಿಧులను చేపట్టుడి. ನಾವು ಹೇಳಿರುವಂತದ್ದನ್ನೇ ನೀವೇನ್ ಮಾಡಿ ಭದ್ರವಾಗಿಟ್ಕೊಳ್ಳಿ, ಅಂಗೀಕರಿಸಿ, ಅದನ್ನೇ ಅನುಸರಿಸಿ. 3ನೇ అధ్యాಯದಲ್ಲಿ 6ನೇ వచನವನ್ನು ನಾವು ನೋಡುವಾಗ, సహోదరులారా మా వలన పొందిన బోధన ప్రకారము కాక అక్రమంగా నడుచుకున్న ప్రతి సహోదరుని యొద్ద నుండి తొలగిపోవాలని మన ప్రభు అయిన యేಸುಕ್ರಿಸ್ತು పేరట మీకు ಯಾರು ಬೋಧನೆಯಲ್ಲಿ ಇರ್ಬೇಕಾಗಾದ್ರೆ ಅವ್ರು ಬರೆದಿರುವಂತ ಪತ್ರಿಕೆಗಳನ್ನು ನಾವು ಅನುಸರಿಸಬೇಕು. ಪವಿತ್ರಾತ್ಮನ ಮುಖಾಂತರವಾಗಿ ಅವ್ರೇನ್ ಮಾಡಿದ್ದಾರೆ? ಬರೆದಿದ್ದಾರೆ. ಅದು ಅವ್ರ ಸ್ವಂತದ್ದಲ್ಲ. ಅದು ಯಾರ್ದು? ಪವಿತ್ರಾತ್ಮದು. ಅದು ಯಾರ್ದು? ಕ್ರಿಸ್ತನದು. ಅದು ಯಾರ್ದು? ದೇವರದು. ಹಾಗಾದ್ರೆ ಐಕ್ಯತೆ ಇದೆ. ಎಲ್ಲೋ ನಾವು ಯಾರ್ದು ಬೇಕಾಗಿಲ್ಲ, ಕೇಳ್ಬೇಕಾಗಿಲ್ಲ ಅಲ್ವಾ? ಇವಾಗ ಒನ್ನೆಸ್ ಗಾಡು ಅದೆಲ್ಲ ಸಹೋದರು ಹೇಳಿದ್ರು, 4 ವಿಧವಾಗಿ ಹೇಳಿದ್ರಲ್ಲ, ಅದೆಲ್ಲ ನಮಗ್ ಬೇಕಾಗಿಲ್ಲ. ಅದೆಲ್ಲ ಯಾರು ತಗೊಂಡ್ ಬಂದಿದ್ದು? ಅದು ಅವ್ರಿಗೆ ಸಂಬಂಧಪಟ್ಟದ್ದು, ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಹೇಳಲ್ಪಟ್ಟಿದ್ಯೋ ಅದನ್ನ ನಾವೇನ್ ಮಾಡ್ಬೇಕು? ಅನುಸರಿಸ್ಬೇಕು ಅಲ್ವಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರುವಂತ ವಚನದ ಭಾಗ 16ನೇ అధ్యాయ 17ನೇ వచనವನ್ನು ನಾವು ನೋಡುವಾಗ, సహోదరులారా మీరు నేర్చుకున్న బోధకు వ్యతిరేకముగా, మీరు నేర్చుకున్న బోధకు వ్యతిరేకముగా ಯಾರಿಂದ ಕಲ್ತದ್ದು? అపోస్తలుల ముఖాంతరವಾಗಿ కల్తದ್ದು. మీరు నేర్చుకున్న బోధకు వ్యతిరేకముగా భేదములను ఆటంకములను కలుగు చేయ వారిని కనిపెట్టి ఉండరని మిమ్మల్ని బతిమాలుకొంచున్నాను. వారిలో నుండి ಅಲ್ಲಿಂದ ಏನ್ ಮಾಡ್ಬೇಕಂತೆ? ಯಾಕಂದ್ರೆ ಹುಲಿ ಹಿಟ್ಟು ಏನಾಗುತ್ತಂತೆ? ಮುದ್ದೆ ಕನಕ ಬೆಲ್ಲನ್ನ ಅಷ್ಟೇ. ಅದಕ್ಕೆ ನಾವೇನ್ ಮಾಡ್ಬೇಕು? ಅಲ್ಲಿಂದ ದೂರ ಬಂದ್ಬಿಡ್ಬೇಕು ಅಲ್ವಾ? ನಾವೇನ್ ಮಾಡ್ಬೇಕಿದೆ? ಅಪೊಸ್ತಲರ ಬೋಧನೆ ಯಾಕೆ ಅಂದ್ರೆ ಸತ್ಯವೂ ಅಲ್ಲಿದೆ. ಯಾಕಂದ್ರೆ కడేదాಗಿ కొరింథీ 2ನೇ పత్రిక ಹೇಳ್ತಾ వేడుకగా ఏం చేశారంట వారిని అల్వా? అపోస్తలరನ್ನ ಪ್ರಪಂಚమునకు ಅಲ್ವಾ? ಅದಕ್ಕೆ ಅವ್ರ ಕೈ ಕೊಟ್ಬಿಡಿದಾನೆ. ಎಷ್ಟೋ ಪಿತೃಗಳ ಕಾಲದ ಪ್ರಾರಂಭದಿಂದಲೂ ದೇವರು ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಕಡೆಯದಾಗಿ ಇವ್ರ ಕೈಗೆ ಎಲ್ಲವನ್ನು ಸಹ ದೇವರ ಮರ್ಮಗಳನ್ನ ಹೇಳುವಂತ ಒಂದು ಭಾಗ್ಯವನ್ನು ಅವ್ರಿಗೆ ಅಲ್ವಾ ಅದಕ್ಕೋಸ್ಕರ ಅಪೊಸ್ತಲರ ಬೋಧನೆಯನ್ನ ನಾವೇನ್ ಮಾಡ್ಬೇಕಾಗಿದೆ? ಅನುಸರಿಸಬೇಕಾಗಿದೆ. ಈ ರೀತಿಯಾಗಿ ಸಹೋದರರು ಏರ್ಪಾಟ್ ಮಾಡಿದ್ದಾರೆ. ಈ ಒಂದು ಬೋಧನೆಯಲ್ಲಿ ಬೈಬಲ್ ನಿಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆಯಲ್ಲಿ ಕೊಟ್ಟಿದ್ದಾರೆ ದೇವರು. ಅದನ್ನು ಓದಿದ್ರೆ ಸಾಕು, ಅದನ್ನು ಅನುಸರಿಸಿದ್ರೆ ಸಾಕು. ಇನ್ಯಾವುದೋ ನನಗೆ ಗ್ರೀಕ್ ಬೇಕಾಗಿಲ್ಲ, ನನಗೆ ಬರಲ್ಲ. ಇಬ್ರಿ ಬೇಕಾಗಿಲ್ಲ, ನನಗೆ ಬರಲ್ಲ. ಆರಾಮಿಕ್ ಬೇಕಾಗಿಲ್ಲ, ನನಗೆ ಬರಲ್ಲ ಅಲ್ವಾ? ನಾನು PhD ಮಾಡ್ಬೇಕಾಗಿಲ್ಲ, ಬೇಕಾಗಿಲ್ಲ. ಕಲಬರಿಕೆ ಮಾಡ್ಬೇಕಾದ್ರೆ ನೀನ್ ಕಲ್ತ್ಕೋ, ಕೆಡಿಸ್ಬೇಕಾದ್ರೆ ನೀನ್ ಏನ್ ಮಾಡು? ಕಲ್ತ್ಕೋ. ಯಾಕಂದ್ರೆ ಇದು ಒಂದು ಮಾತಿಗೆ ಇಷ್ಟು ಅರ್ಥಗಳಿದೆ ಎಂಬುದಾಗಿ ನೀನ್ ತಿಳ್ಕೊಂಡ್ ಬಂದು ವಾಕ್ಯಕ್ಕೆ ನೀನೇನ್ ಮಾಡ್ತಾ ಇದ್ಯಾ? ಸೇರಿಸಿ ಎಲ್ಲವನ್ನು ಏನ್ ಮಾಡ್ತಾ ಇದ್ಯಾ? ಗಲಿಬಿಲಿ ಮಾಡಿರ್ತಾ ಇದ್ಯಾ. ನೀನ್ ಕೊಟ್ಟಿರೋದನ್ನ ನೀನ್ ಹೋದ್ರೆ ಅಷ್ಟೇ ಸಾಕು. ಅದೇ ನಿನ್ ಏನ್ ಮಾಡುತ್ತೆ? ನಿತ್ಯ ಜೀವಕ್ಕೆ ಕರ್ಕೊಂಡೋಗುತ್ತೆ. ಎಲ್ರಿಗೂ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಈ ಸಮಯಗಳಲ್ಲಿ ಕೊನೆಯದಾಗಿ ಸಹೋದರ ಸೈಮನ್ ಅವರು ಬಂದು 5 ನಿಮಿಷ ಮಾತನಾಡಿ ಅಂತಿಮವಾಗಿ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳುವ ಹಾಗೆ
ಪ್ರಿಯರೇ, ಬೈಬಲ್ ನಮಗೆ ನಿಜವಾಗ್ಲೂ ಅರ್ಥವಾಗದೇ ಇರತಕ್ಕಂಥ ಪುಸ್ತಕ ಅಲ್ಲ. ಬೈಬಲ್ ಅರ್ಥ ಆಗದೆ ಇರತಕ್ಕಂಥ ಪುಸ್ತಕ ಅಲ್ಲ. ಏನೋ ಒಂದು ಭಾಷಾಂತರಗಳಲ್ಲಿಯೋ ಅಥವಾ ತರ್ಜುಮೆಗಳಲ್ಲಿಯೋ ಕೆಲವು ವಿಷಯಗಳಲ್ಲಿ ಸ್ವಲ್ಪ ಏರುಪೇರು ಇರ್ಬೋದೇ ಹೊರತು ಅದು ಅರ್ಥ, ಉದ್ದೇಶ, ಅದರ ಭಾವನೆಗಳು ಯಾವುದೇ ಕಾರಣಕ್ಕೂ ಕೂಡ ಬದಲಾಗೋದಿಲ್ಲ. ನೀವೆಷ್ಟೇ ಸಿದ್ಧಾಂತಗಳನ್ನ ಹೊರಗಡೆ ತಗೊಂಡು ಏನೇ ಓದಿದ್ರು ಕೂಡ ನಾವು ಮೇನ್ ಆಗಿ ಮುಖ್ಯವಾಗಿ ಹೇಳ್ಬೇಕು, ನೀನು ಬೈಬಲ್ ಚೆನ್ನಾಗಿ ಓದು. ಬ್ರದರ್ ನಮ್ಗೆ ಯಾವಾಗಲೂ ಹೇಳ್ತಾರೆ, ಸೈಬಾಣ ಯಾವಾಗಲೂ ಹೇಳೋರು, ಬೈಬಲ್ ಅನ್ನ ಚೆನ್ನಾಗಿ ಓದೋದು ಕಲ್ತ್ಕೋ. ಎಲ್ಲಿ ಒತ್ತಕ್ಷರ, ಎಲ್ಲಿ ದೀರ್ಘ, ಎಲ್ಲಿ ಫುಲ್ ಸ್ಟಾಪು, ಎಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ನೀನು ಓದಿದ್ರೆ ನಿನಗೆ ಅದು ಬೈಬಲ್ ನಿನಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ನಿಮಗೆ ಕೊಡಲ್ಪಟ್ಟಂತ ಪರಿಶುದ್ಧಾತ್ಮ ನಿನಗೆ ಏನ್ ಮಾಡ್ತಾನೆ, ಸಹಾಯ ಮಾಡ್ತಾನೆ ಅಂತೇಳಿ. ಆದ್ರಿಂದ ಬೈಬಲ್ ಅನ್ನ ಚೆನ್ನಾಗಿ ಓದೋದು ಕಲ್ತ್ಕೋಬೇಕು. ಆ ಓದೋದು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಜವಾಗ್ಲೂ ಒಂದು 60% ನಮ್ಗೆ ಅದರ ಅರ್ಥ ಅಲ್ಲೇ ಗೊತ್ತಾಗ್ತದೆ. ಇನ್ನು ಮಿಗಿರ್ತಕ್ಕಂಥ 40 ಭಾಗವನ್ನ ಗೊತ್ತಿರ್ತಕ್ಕಂಥ ಈ ಅಪೊಸ್ತಲರ ಬೋಧನೆಯಲ್ಲಿ ನಿರತರಾಗಿರ್ತಕ್ಕಂಥ ಸಹೋದರ ಮೂಲಕವಾಗಿ ಕಲ್ತ್ಕೊಳ್ತಕ್ಕಂಥ ವಿಷಯಗಳನ್ನ ಮಾಡಿದ್ರೆ ನಾವೆಲ್ಲರೂ ಕೂಡ ಬೇರೆ ಎಲ್ಲೂ ಕೂಡ ಯಾವ ವಿಷಯಗಳನ್ನು ಕಲಿತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಆದ್ರಿಂದಲೇ ಈ ಒಂದು ಕೂಟದ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ತಿಂಗಳಲ್ಲಿ 2 ದಿನ ಆಗ್ಲಿ ಅಥವಾ 3 ದಿನ ಆಗ್ಲಿ ನಾವು ಕಲಿಬೇಕಾಗಿದೆ. ಬೇರೆ ನಾವು ಯಾವುದೋ ಒಂದು ಮತಶಾಖೆಯಿಂದ ಬಂದಿದ್ದೇವೆ, ಯಾವುದೋ ಒಂದು ಹಿಂದೂ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೇವೆ, ಯಾವ ಇನ್ನೊಂದು ಕಡೆಯಿಂದ ಬಂದಿದ್ದೇವೆ, ಬಂದು ಕೂಡ ನನಗೆ ನಿತ್ಯ ಜೀವಕ್ಕೆ ಅಪಾತ್ರನಾದ್ರೆ ಯಾರು ಹೊಣೆ? ಇಲ್ಲಿ ಬಂದು ಕೂಡ ನಿತ್ಯ ಜೀವ ಸಿಕ್ಕಲ್ಲ. ಆ ಸಿಕ್ಕ ಇವತ್ತು ಇದೆಯಾ? ಯಾರ ಕೈ ಎತ್ತಿ ಹೇಳ್ಬೋದು? ನಿತ್ಯ ಜೀವ ಸತ್ರೆ ನಿತ್ಯ ಜೀವ ಸಿಕ್ಕಂತ ಕೈ ಎತ್ತಿ ಹೇಳ್ಬೋದು? ನೀವು ಹೇಳ್ತೀರಾ? ಆ ದಾರಿ ನಡಿಬೇಕಾಗಿದೆ. ನಾವು ಇನ್ನೂ ಕೂಡ ಕಲಿಬೇಕಾಗಿದೆ. ಬರೀ ವ್ಯತ್ಯಾಸದ ಬೋಧನೆಗಳು, ಬರೀ ಒಂದು ಕನ್ಫ್ಯೂಸ್ಗಳಿದೆ ತಲೆ ಒಳಗಡೆ. ಅದ್ರ ಕ್ಲಾರಿಟಿ ಬೇಕಾದ್ರೆ ನಾವು ಕಲಿಬೇಕಾಗಿದೆ. ಸತ್ಯವನ್ನು ಇನ್ನೂ ಹೆಚ್ಚಿನ ರೀತಿ ಆಳವಾಗಿ ಅಭ್ಯಾಸ ಮಾಡಬೇಕಾಗಿದೆ. ಪರಸ್ಪರ ಸಮಾಧಾನದಿಂದ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಅರ್ಥಕೊಂಡು ಸತ್ಯವೇದವನ್ನ ಕಲ್ತ್ಕೊಳ್ಬೇಕಾಗಿದೆ. ಆ ಒಂದು ಉದ್ದೇಶದಿಂದಲೇ ನಾನು ಆಗ್ಲೇ ಹೇಳಿದೆ, ಯಾರೋ ಪರವಾಗಿ ಯಾರೋ ವಿರುದ್ಧವಾಗಿ ಯಾರನ್ನೋ ಇನ್ನೊಂದನ್ನ ಮೆಚ್ಚೋದಕ್ಕಲ್ಲ. ನಾನು ಸತ್ಯದಲ್ಲಿ ಇದ್ದೀನ, ನಾನು ದೇವರು ಹೇಳಲ್ಪಟ್ಟಂತ ಬೋಧನೆಯಲ್ಲಿ ಇದ್ದೀನ ಅನ್ನುವಂಥದ್ದನ್ನ ನನ್ನಲ್ಲಿ ನಾನು ಏನ್ ಮಾಡ್ಕೋಬೇಕಾಗಿದೆ, ಇವತ್ತು ಪರಿಶೀಲನೆ ಮಾಡ್ಕೋಬೇಕಾಗಿದೆ, ಸ್ಕ್ಯಾನ್ ಮಾಡ್ಕೋಬೇಕಾಗಿದೆ. ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ತಮ್ಮೆಲ್ಲರೂ ಕೂಡ ಬರಮಾಡಿದ್ದು. ಅದರಿಂದ ದೇವ್ರ ಚಿತ್ತಾರ ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮೆಲ್ಲರ ಒಪ್ಪಿಗೆ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಯಾವ್ದಾದ್ರು ಒಂದು ಭಾಗಗಳಲ್ಲಿ ನಾವು ಸೇರ್ಕೊಂಡು ಒಟ್ಟಾಗಿ ಒಂದಷ್ಟು ಕಲ್ತ್ಕೊಳ್ಳೋಣ. ಒಂದ್ ವೇಳೆ ನಾನು ತಪ್ಪಾದ ಉಪದೇಶದಲ್ಲಿ ಪಿರಿಯಾಪಣದಲ್ಲಿ ನಿಮ್ಗೆ ಏನ್ ಗೊತ್ತ, ನಾವು ಪಿರಿಯಾಪಣದಲ್ಲಿ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಒಂದ್ ವೇಳೆ ತಪ್ಪಾದ ಉಪದೇಶ ಮಾಡ್ಕೊಂಡು ನಾನು ಜೊತೆ ಸೇರಿ ನನ್ನವ್ರು ನಡ್ಕ ಕರ್ಕೊಂಡು ಹೋದ್ರೆ ಜವಾಬ್ದಾರಿ ಯಾರು? ನೀವು ಜವಾಬ್ದಾರಿ ಆಗಲ್ವಾ? ಆಗೋದಿಲ್ಲ ಆಗಲ್ವಾ? ನೀವು ಹೇಳಿ, ಒಂದ್ ವೇಳೆ ತಪ್ಪಾಗಿ ನಡ್ಕೊಳ್ತಾ ಇದ್ರೆ ಏನ್ ಮಾಡ್ಬೋದು? ನೀವು ತಿನ್ಬೋದಲ್ಲ, ಒಬ್ಬರೊಬ್ಬರು ಹೆಚ್ಚಿಸ್ಕೊಳ್ಬೋದಾ? ಆ ಒಂದು ಕಾರ್ಯಗಳಿಗೋಸ್ಕರವಾಗಿ ನಮ್ಮಲ್ಲಿ ಒಂದು ಪರಸ್ಪರ ಒಂದು ಐಕ್ಯತೆ, ಒಂದು ಅನ್ಯೋನ್ಯತೆ ಕೂಟ ಇದ್ರೆ ಈ ವಿಷಯಗಳಲ್ಲಿ ಕುಮಾರ್ ಈ ರೀತಿ ಅವಕಾಶ ಮಾಡ್ತಾ ಇದೆಯಾ, ಈ ರೀತಿ ಬೋಧನೆಗಳಿದೆ ಅಂದ್ರೆ ಬೈಬಲ್ ಅಲ್ಲಿ ಹೇಳುವಂತ ಉಪದೇಶ ಈ ರೀತಿ ಇದೆ ಅಂತ ಹೇಳಿ ನೀವೇನ್ ಮಾಡ್ಬೋದು? ನನ್ನ ಏನ್ ಮಾಡ್ಬೋದು? ತಿದ್ದಬಹುದು, ಎಚ್ಚರಿಸಬಹುದು. ಆದ್ರಿಂದಲೇ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿರ್ತಕ್ಕಂಥದ್ದು. ಸೊ ಸೈಮನ್ ಅವ್ರು ಬಂದು ಮಾತಾಡಿ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ಕೊಳ್ಳೋಣ. ನಾನು ಈ ಕಾರ್ಯಕ್ರಮನ ಮುಗಿಸೋಣ. ಈ ಸಬ್ಜೆಕ್ಟು ಹೆಂಗಿದೆ ಅಂತಂದ್ರೆ, ನಾವು ಚಿಕ್ಕವರಿಂದ ಒಂದು ಕತೆ ಕೇಳ್ತಾ ಇದ್ದೀವಿ. ಇಲಿಗಳನ್ನ ದಿನ ಬೆಕ್ಕು ಬಂದು ಒಂದೊಂದೊಂದೊಂದು ಖಾಲಿ ಮಾಡ್ತಾ ಇರ್ತದೆ. ಬೆಕ್ಕು ಬಂದು ಇಲಿನ ತಿಂದು ಖಾಲಿ ಮಾಡ್ತಾ ಇರ್ತಂತೆ. ಇಲ್ಲಿ ಗೊತ್ತಾಯ್ತಂತೆ ನಮ್ಮ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ. ಯಾಕೆ ಕಡಿಮೆ ಆಗ್ತದೆ ಅಂತಂದ್ರೆ ಬೆಕ್ಕು ಬಂದು ತಿಂತಾ ಇದೆ. ಈಗ ಬೆಕ್ಕಿನಿಂದ ನಮ್ಮ ಪ್ರಾಣನ ಕಾಪಾಡ್ಕೊಳ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಬೆಕ್ಕು ಬರೋದು ನಮ್ಗೆ ಗೊತ್ತಾಗಬೇಕು. ಬೆಕ್ಕು ಬರೋದು ಗೊತ್ತಾಗ್ಬೇಕಂತಂದ್ರೆ ಅದೇನೋ ಒಂದು ಸಪ್ಪಳ ಆಗಲಿ, ಅದ್ರ ಸೌಂಡ್ ಆಗಲಿ ನಮ್ಮ ಕಿವಿಗೆ ಕೇಳಿದ್ರೆ ನಾವು ಅಲರ್ಟ್ ಆಗಿ ನಮ್ಮ ಪ್ರಾಣನ ರಕ್ಷಿಸ್ಕೊಳ್ಬಹುದು. ಉಪಾಯ ಏನಪ್ಪಾ ಅಂತಂದ್ರೆ ಬೆಕ್ಕಿನ ಕತ್ತಿಗೆ ಗಂಟೆಯನ್ನ ಕಟ್ಟಬೇಕು. ಗಂಟೆ ಕಟ್ಟೋದು ಯಾರು? ಗಂಟೆ ಕಟ್ಟಕ್ ಹೋದ್ರೆ ಏನಾಗುತ್ತೆ? ಬೆಕ್ಕು ತಿಂದ್ಬಿಡು. ಸೊ ಹಾಗಾಗಿ ಈ ದೈವತ್ವದ ವಿಚಾರ, ಆರಾಧನೆ ವಿಚಾರ ಇದು ಮಾನವೀಯತೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲ.
ಕ್ರಿಶ್ಚಿಯಾನಿಟಿ ಏನು ಅಂತಂದ್ರೆ ಒಬ್ಬ ಮನುಷ್ಯ ದೇವರಂತೆ ಆಗುವಂತ ಒಂದು ಬೆಳವಣಿಗೆಯನ್ನ ಕಲಿಸ್ಕೊಡ್ತಕ್ಕಂತ ಒಂದು ಉಪದೇಶ ಇದೆ, ಟೀಚಿಂಗ್ ಇದೆ. ಒಬ್ಬ ಮನುಷ್ಯ ಬರ್ತಾ 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 ಹೆಂಗಾಗ್ಬೇಕಂತಂದ್ರೆ ದೇವ್ರಂಗ ಆಗ್ಬಿಡ್ಬೇಕು ಅಂತ. ಹಾಗಾಗಿ ಇದು ಸಣ್ಣ ಕೆಲಸ ಅಲ್ಲ, ಇದು ಸಣ್ಣ ಕೆಲಸ ಅಲ್ಲ. ನಾವು ತಿಳ್ಕೊಂಡದ್ದು ಇದು ಬೆಕ್ಕಿಗೆ ಗಂಟೆ ಕಟ್ಟುವಂತ ಕೆಲಸ, ಇದು ಪ್ರಾಣಕ್ಕೆ ಅಪಾಯ ಆಗ್ತಕ್ಕಂಥ ಕೆಲಸ, ಪ್ರಾಣ ಹೋಗುವಂತ ಕೆಲಸ, ಸಮಾಜದಿಂದ ತಿರಸ್ಕಾರ ಬಹಿಷ್ಕೃತರಾಗುವಂತ ಒಂದು ಕೆಲಸ ಇದು. ಹಾಗಾಗಿ ಇಂಥ ಒಂದು ಕೆಲಸಕ್ಕೆ ಇವತ್ತು ಇವರು ಅಂದ್ರೆ ಕೈ ಹಾಕಿದೀವಿ. ಅವಾಗ ಕೈ ಹಾಕಿ ಆಲ್ರೆಡಿ ಏನಾಗಿದೆ ನಮ್ಮ ಕಥೆಗಳು ಇದಾಗ್ಬಿಟ್ಟಿದೆ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಒಂದೊಂದು ಸಂದರ್ಭದಲ್ಲಿ ನಮ್ಮಲ್ಲಿನೇ ನಮ್ಮವರಲ್ಲಿನೇ ನಾವು ಸತ್ಯದ ಪರವಾಗಿ ನಾವು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಯಾರೋ ಒಬ್ರು ಬಂದು ನಮ್ಮ ಮೇಲೆ ಸುಮ್ಮನೆ ಪ್ಲೇ ಮಾಡಿ ಇವ್ರು ತಪ್ಪಾದ ಉಪದೇಶ ಮಾಡ್ತಾರೆ, ಇವ್ರು ಸಾವಾಸಕ್ಕೆ ಹೋಗ್ಬೇಡ್ರಿ ಅಂತಂದಾಗ ನಮ್ಮ ಸಹೋದರೇ ಅದ್ರ ಪರವಾಗಿ ಯಾರು ಚಕಾರ ಎತ್ತಂಗಿಲ್ಲ, ಮಾತಾಡಂಗಿಲ್ಲ. ಅಲ್ಲ, ಮಾತಾಡ್ಬೇಕಲ್ರಿ. ಈಗ ಒಂದು ಗ್ರೂಪ್ ಅಲ್ಲಿ ಇಂಥ ಸಹೋದರರು ಇಂಥವ್ರು ಯಾರನ್ನ ಕರೆಸ್ಬಿಟ್ಟು ತಪ್ಪಾದ ಉಪದೇಶ ಮಾಡ್ತಾ ಇದ್ದಾರೆ, ಇವ್ರು ಸಾವಾಸಕ್ಕೆ ಹೋಗ್ಬೇಡಿ, ಇವ್ರ ಸಾವಾಸದಲ್ಲಿ ನಾವು ಇರಲ್ಲ ಅಂತೇಳಿ ಯಾರೊಬ್ಬರು ಕಮೆಂಟ್ ಮಾಡಿದ್ರೆ ಅಪೊಸ್ತಲರ ಬೋಧನೆಗೆ ಅನುಸಾರವಾದಂತಹ ಆಲೋಚನೆ, ಅಭಿಪ್ರಾಯ, ಐಕ್ಯಮತ್ಯ ಉಳ್ಳಿರ್ತಕ್ಕಂಥ ಎಲ್ಲರೂ ಅದ್ರ ಗ್ರೂಪ್ ಅಲ್ಲಿ ಇದ್ದಾರೆ. ಒಬ್ಬರು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಅಂದ್ರೆ ಅರ್ಥ ಏನು? ಒಂದು. ಎರಡನೇದು, ಅವರಿಂದ ಬರುವಂತಹ ಆರ್ಥಿಕವಾದಂತಹ ಅಥವಾ ಉದ್ಯೋಗ ಅಂತಕ್ಕಂಥವು ಎಲ್ಲಿ ನಮ್ಮಿಂದ ದೂರ ಆಗ್ತವು ಅಂತೇಳಿ. ಸೊ ಇದು ಏನಂತಂದ್ರೆ ಇದು ಕಪಟ ಭಕ್ತಿಗಳಿದೆಲ್ಲ. ಕ್ರಿಶ್ಚಿಯಾನಿಟಿ ಹಂಗ್ ಬರಲ್ಲ, ಅಪೊಸ್ತಲರ ಬೋಧನೆ ಹಂಗ್ ಬರಲಿಲ್ಲ. ಬೋಧನೆ ಮಾಡೋದು ಮುಖ್ಯ ಅಲ್ಲ, ಅಪೊಸ್ತಲರ ಬೋಧನೆ ಮಾಡೋದು ಮುಖ್ಯ ಅಲ್ಲ. ಆದ್ರೆ ಅಪೊಸ್ತಲರ ಬೋಧನೆ ಪ್ರಕಾರ ನಡೆಯೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇವತ್ತು 18 ವರ್ಷಗಳ ಕಾಲ NR ಮೂಲ ಚರ್ಚ್ ಆಫ್ ಕ್ರೈಸ್ಟ್ ಅಲ್ಲಿ ಒಬ್ಬ ಸುವಾರ್ಥಿಕರಾಗಿ ನಾನು ಕೆಲಸ ಮಾಡಿದೆ. ನಾನು ಅಲ್ಲಿ ನನಗೆ ಉಣ್ಣಕ್ಕೆ ತಿನ್ನಕ್ಕೆ ಇರೋದಕ್ಕೆ ಏನು ಕೊರತೆ ಇಲ್ಲ. ನನಗೆ ತಿಂಗಳಿಗೆ 10,000 ರೂಪಾಯಿ ಸಂಬಳ, ವರ್ಷಕ್ಕೆ ನನ್ನ ಮಕ್ಕಳಿಗೆ ಎಜುಕೇಶನ್ಗೆ 20,000 ರೂಪಾಯಿ, ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ ಖರ್ಚು, ನೀರಿನ ಬಿಲ್ ಅವರೇ, ವಾಟರ್ ಬಿಲ್ ಅವರೇ, ಏನ್ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲ ಅವರೇ. ಕೆಲವೊಂದು ಪರಿಸ್ಥಿತಿಗಳ ಏರುಪೇರುಗಳಿಂದಾಗಿ ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ಮೇಲೆ ಒಬ್ಬರ ಹತ್ರ 1 ರೂಪಾಯಿನೂ ಕೇಳಿಲ್ಲ, ಒಬ್ಬರ ಹತ್ರ 1 ರೂಪಾಯಿ ಕೇಳಿಲ್ಲ. NR ಮೂಲ ಚರ್ಚು ಕೂಡ 18 ವರ್ಷಗಳ ಕಾಲ ಒಬ್ಬ ಸೌವಾರ್ಥಿಕನಾಗಿ ನೀನು ಸೇವೆ ಮಾಡಿದ್ದಿ, ಇಲ್ಲಿಂದ ಹೋಗ್ತಾ ಇದ್ದಿ, 4 ಮಕ್ಕಳು ಕಟ್ಕೊಂಡು ಹೋಗ್ತಾ ಇದ್ದಿ, ಏನ್ ಮಾಡ್ತಿದ್ದಿ, ಹೆಂಗ್ ಮಾಡ್ತಿದ್ದಿ, ನಿನ್ಗೆ ರೊಕ್ಕ ಎಲ್ಲಿಂದ ಬರ್ತದೆ, ನಿನ್ ಬದುಕು ಹೆಂಗ್ ಮಾಡ್ತಿದ್ದಿ ಅಂತ ಕೇಳಿಲ್ಲ ಯಾರು. ಆದ್ರೆ ದೇವ್ರು ಏನ್ ಮಾಡ್ದ? ಕೈ ಬಿಡ್ಲಿಲ್ಲ. ನಾನು ನಿಜವಾಗಿಯೂ ಅಪೊಸ್ತಲರ ಬೋಧನೆ ಪ್ರಕಾರ ದೇವ್ರ ಇಚ್ಛೆ ಪ್ರಕಾರ ನಾನು ಬದುಕ್ತೀನಿ ಅಂತಂದ್ರೆ ಮನುಷ್ಯರನ್ನ ಆಶ್ರಯಿಸುವಂಥದ್ದು ಬಿಟ್ಟು ಯಾರನ್ನ ಆಶ್ರಯಿಸ್ಬೇಕು? ನಾನು ದೇವ್ರನ್ನ ಆಶ್ರಯಿಸ್ಬೇಕು. ದೇವ್ರನ್ನ ಆಶ್ರಯಿಸಿದಾಗಲೇ ಆ ಅಪೊಸ್ತಲರ ಬೋಧನೆ ಶಕ್ತಿ, ಸಾಮರ್ಥ್ಯ, ಅದರಲ್ಲಿರ್ತಕ್ಕಂಥ ಆನಂದ, ಸಂತೃಪ್ತಿ ಏನು ಅನ್ನೋದು ಗೊತ್ತಾಗ್ತದೆ ವಿನಃ ನಾನು ಲೌಕಿಕವಾದಂತಹ ದೃಷ್ಟಿಕೋನದಿಂದ ಆಲೋಚನೆ ಮಾಡ್ತೀನಿ ಅಂತಂದ್ರೆ ಇದು ಇಲ್ಲೇ ಸೀಮಿತ ಆಗುತ್ತೆ, ಇದು ಇಲ್ಲಿಗೆ ಮಟ್ಟ ಆಗ್ಬಿಡ್ತದೆ, ಇದು ಮುಂದಕ್ಕೆ ಹೋಗಲ್ಲ. ಮತ್ತೆ ಸಹೋದರರು ಹೇಳಿದ್ರು, ಇಲ್ಲ ಬ್ರದರ್, ಅವ್ರ ಬೋಧನೆ ಅಂದ್ರೆ ನಮಗೆ ಬಹಳ ಇಷ್ಟ, ಅವ್ರ ಅಪೊಸ್ತಲರ ಬೋಧನೆ ಪ್ರಕಾರನೇ ಮಾಡ್ತಾರೆ, ಹಾಗಾಗಿ ಅವ್ರನ್ನ ಕರೆಸ್ಬೇಡ ಅಂತಂತ ಯಾರೋ ಒಬ್ರು ಹೇಳಿದ್ರು. ಆದ್ರೂ ಕೂಡ ನಾವ್ ಯಾಕೆ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಕರೆಸ್ಲಿಲ್ಲ. ಯಾಕೆ ಕರೆಸ್ಲಿಲ್ಲ? ಅವರಿಂದ ಕೆಲವೊಂದು ಫಿಸಿಕಲ್ ಆದಂತ ಒಂದು ಅವಕಾಶಗಳು ನಮ್ಮಿಂದ ತಪ್ಪೋಗ್ತವೆ, ಅವರಿಂದ ಏನೋ ಒಂದು ಸಿಗ್ತಾವ ನಮಗೆ ಮುಂದೆ, ಅವುಗಳು ಬೇಕು ನಮಗೆ. ಯಾರ ಮೇಲೆ ಡಿಪೆಂಡ್ ಆಗಿದ್ದೀನಿ ನೀನು? ಮನುಷ್ಯನ ಮೇಲೆ ಡಿಪೆಂಡ್ ಆಗಿದ್ದೀನಿ. ನಿನಗೆ ಅಪೊಸ್ತಲರ ಬೋಧನೆಗೆ ನಿನಗೆ ಏನ್ ಸಂಬಂಧ? ಏನು ಸಂಬಂಧ ಇಲ್ಲ. ಇವತ್ತು ತುಂಬಾ ಜನರು ಸತ್ಯ ಗೊತ್ತಿದ್ರು ಕೂಡ, ಸತ್ಯ ಗೊತ್ತಿದೆ, ಸತ್ಯ ಗೊತ್ತಿಲ್ಲ ಅಂತಿಲ್ಲ, ಆದ್ರೂ ಕೂಡ ಅದನ್ನ ಬಿಟ್ಟು ತಪ್ಪಾದ ಉಪದೇಶಗಳನ್ನ ಯಾಕೆ ಪ್ರತಿಬಂಧ ಮಾಡ್ಕೊಳ್ತಾರೆ ಅಂತಂದ್ರೆ ಅವ್ರಿಗೆ ಬರೋ ಸಪೋರ್ಟ್ ಕಟ್ ಆಗುತ್ತೆ. ಸಪೋರ್ಟ್ ಕಟ್ ಆದ್ರೆ ದೇವ್ರ ಮೇಲೆ ಡಿಪೆಂಡ್ ಆಗಿ ಬದುಕುವಂತ ದಮ್ಮು, ಧೈರ್ಯ, ತಾಕತ್ತಿಲ್ಲ ಅವ್ರ ಹತ್ರ. ಸೊ ಕಠಿಣವಾಗಿ ಮಾತಾಡ್ತೀನಿ ನಾನು, ಯಾಕಂದ್ರೆ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ನಾನು ದೇವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಎಲ್ಲರೂ ಅಂತಾರೆ ಹೆಂಗ್ ಬದುಕ್ತಾನೆ, ಹೆಂಗ್ ಬದುಕ್ತಾನೆ, ಹೆಂಗ್ ಬದುಕ್ತಾನೆ, ಹೆಂಗ್ ಬದುಕ್ತಾನೆ, ಏನೋ ಮಾಡ್ತಾನೆ, ಏನೋ ಮಾಡ್ತಾನೆ, ಏನೋ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ? ದೇವರಲ್ಲಿ ಭಯಭಕ್ತಿಯಿಂದ ನಡೀತಾ ಇದ್ರೆ ನನ್ನ ಆತ್ಮಕ್ಕೆ ಗೊತ್ತದು. ಇವತ್ತಿಗೂ ಕೂಡ ದೇವರು ಭೌತಿಕವಾದಂತಹ ಜೀವಿತದಲ್ಲಿ ಯಾವ ಕೊರತೆನೂ ಇಟ್ಟಿಲ್ಲ, ಆತ್ಮ ಸಂಬಂಧವಾದಂತಹ ವಿಷಯದಲ್ಲಿ ಕೂಡ ಯಾವ ಹಂಗು ಕೂಡ ನನಗೆ ಚುಚ್ತಾ ಇಲ್ಲ. ನೀನ್ ತಪ್ಪು ಮಾಡ್ತಾ ಇದ್ದೀನಿ, ನೀನ್ ತಪ್ಪು ಉಪದೇಶ ಮಾಡ್ತಾ ಇದ್ದೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ನಾನು ಯಾರ ಕಂಟೆಗೂ ಬರಲ್ಲ, ಯಾರು ಸಾವಾಸಕ್ಕೆ ಬರಲ್ಲ. ಏನ್ ಮಾಡಿ? ಯಾಕಂತಂದ್ರೆ ಎಲ್ಲರೂ ಅವ್ರವ್ರ ಸ್ವಾರ್ಥಗಳೇ ಎಲ್ಲ ಇಲ್ಲಿ ಮಾತಾಡ್ತಾರೆ ಅಷ್ಟೇನೆ. ಅಲ್ಲ, ಅವ್ರವ್ರದ್ದು ಲಾಭಕ್ಕೋಸ್ಕರ ಅವ್ರವ್ರು ಏನೋ ಕೆಲಸ ಮಾಡ್ತಾರೆ. ದೇವ್ರು ನಮಗೆ ಕೊಟ್ಟಂತ ಕ್ಷೇತ್ರಗಳಿದಾವೆ, ನಮಗೆ ಕೊಟ್ಟಂತ ಸ್ಥಾನಿಕ ಸಭೆಗಳಿದಾವೆ. ಆ ಸ್ಥಾನಿಕ ಸಭೆಯಲ್ಲಿ ನಮಗೆ ದೇವರು ಕೊಟ್ಟಂತ ಆತ್ಮಗಳನ್ನ ನಾನು ನಿತ್ಯತ್ವಕ್ಕೆ ನಡೆಸುವುದರಲ್ಲಿ ನನ್ನ ಕರ್ತವ್ಯ ಏನು, ನನ್ನ ಪಾತ್ರ ಏನು, ಅದು ಫೋಕಸ್ ಮಾಡೋಣ. ನಾವು ಊರು ಸಾಬರಿ ತಗೊಂಡ್ಬಿಟ್ಟು ಏನಂತಾರೆ, ಅಲ್ಲೇ ಹೇಳ್ತಾರೆ ನೋಡ್ರಿ ಸಾಬ್ರು, ಅವರು ಸಾಬರಿ, ಇವರು ಸಾಬರಿ,
ಯೇಸು ಕ್ರಿಸ್ತನ ಇಲ್ವಾ ಅಲ್ಲಿ ಸಭೆಗಳ ಮಧ್ಯದಲ್ಲಿ? ತಿರುಗಾಡ್ತಾ ಇಲ್ವಾ 7 ಸಭೆಗಳ ಮಧ್ಯದಲ್ಲಿ? 7 ಸಭೆಗಳು ಎಲ್ಲರೂ ಒಂದೇ ರೀತಿಯಾಗಿದಾವ? ಎಲ್ಲರೂ ಅಪೊಸ್ತಲರ ಬೋಧನೆ ಪ್ರಕಾರ ಇದಾವ? ಒಂದು ಮೇಲಿದೆ, ಒಂದು ಕೆಳಗಿದೆ, ಒಂದು ಲೂ ಪಾಯಿಂಟ್ ಇದೆ, ಒಂದು ಸ್ಟ್ರಾಂಗ್ ಪಾಯಿಂಟ್ ಇದೆ. ಎಲ್ರಿಗೂ ಎಚ್ಚರಿಸ್ತಾ ಇದ್ದಾನಲ್ಲಿ. ಎಲ್ರಿಗೂ ಬೋಧನೆ. ಯಾರು ದಡ್ರಲ್ರಿ ತಿಳ್ಕೊಳ್ರಿ, ಯಾರು ದಡ್ರಲ್ಲ, ಯಾರು ದಡ್ರಲ್ಲ. ನನ್ನ ಮಕ್ಕಳಿಗೆ ಮದುವೆ ಮಾಡ್ಬೇಕಾದ್ರೆ ಯಾರೊಬ್ರು ಕೊಟ್ಟು ಮದುವೆ ಮಾಡ್ಬಿಡ್ತಾರ? ಯಾರು ಮದುವೆ ಮಾಡಲ್ಲ. ಒಂದ್ ಜಾಗ ತಗೋಬೇಕಂದ್ರೆ ಯಾರೋ ಏನ್ ತಗೊಂಡ್ಬಿಡ್ತಾರ? ಹಿಂದೆ ಮುಂದೆ ಜೀನಲಾಜಿ, ವಂಶಾವಳಿ, ಅದು ಇದು, ಲೋನ್ ಇದೆಯಾ, ಅದಿದೆಯಾ? ಅಯ್ಯೋ 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 ಅಯ್ಯೋ, ಎಂತ ಜ್ಞಾನ ಇದು! ಮತ್ತೆ ದೇವ್ರ ವಾಕ್ಯನ ಸುಮ್ ತಗೊಂಡ್ಬಿಡ್ತಾರ? ಅಪ್ಪ ಹಾಕಿದವ ಆಲ್ದ ಮರ ಅಂತೇಳಿ ನೇತ್ ಹಾಕೊಳ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇವಾಗ ಇಲ್ಲ ಇದು. ಯಾರು ದಡ್ರಲ್ಲ, ಎಲ್ರು ಹುಷಾರಿದ್ರೆ, ಎಲ್ರು ಚಾಡ್ರಿದ್ದಾರೆ. ಆದ್ರೆ ನಮ್ಗೆಲ್ರಿಗೂ ಜಾಣತನ ಮಾಡೋದು ಅಂತಂದ್ರೆ ದೇವ್ರ ವಾಕ್ಯ ಅಷ್ಟೇನೆ. ಅದಕ್ಕೆ ಸಹೋದರರು ಹೇಳಿದ್ರು ವಾಕ್ಯ ಹೆಂಗ್ ಓದ್ಬೇಕು ಅಂತೇಳಿ. ಹೆಂಗ್ ಓದ್ಬೇಕಂತ ಹೇಳ್ಬಿಟ್ಟು ಒಂದು ತೋರಿಸ್ತೀನಿ, ಒಂದೆರಡು ಗ್ರಂಥದಲ್ಲಿ ಬರ್ತದೆ. ಏನ್ ಬರ್ತದೆ? ಹೇಗೋ ಅಂತ ಬರ್ತದೆ, ಆಮೇಲೆ ಹೇಗೂ ಅಂತ ಬರ್ತದೆ. ಏನಿದೆ ಎರಡು ಅರ್ಥ? ಏನ್ ಡಿಫ್ರೆನ್ಸ್ ಇದೆ? ಇವೆರಡಕ್ಕೆ? ಸುಧಾಕರಣ ಏನ್ ಹೇಳ್ತಾರೆ ಹೇಳಲ್ಲ? ಇಲ್ಲ, ಯಾರು ಹೇಳ್ಬಾರ್ದು, ಸುಧಾಕರಣ ಹೇಳ್ತಾನ. ಏನ ಹೇಳೋದ ಆತ ಹೇಳ್ಬಿಟ್ರೆ ಪಂಚ್ ಹಂಗೆ ಇರ್ತಾವ. ಓಕೆ ಅಣ್ಣ, ಸಾರಿ, ದಯವಿಟ್ಟು ಕ್ಷಮಿಸಿ. ಏನೋ ಮಾತಾಡಿ ನಿಮ್ ಮನಸ್ಸು ನೋಯಿಸ್ತಾ ಇದ್ದೀನೋ ಅಥವಾ ಬೇಜಾರು ಮಾಡ್ತಾ ಇದ್ದೀನೋ, ಮುಗಿಸ್ಬಿಡ್ತಿಲ್ಲ ಅಣ್ಣ. ಏನಣ್ಣ ಹೇಗೋ ಅಂದ್ರೆ? ಅಲ್ಲ, ಹೇಗೋ ಅಂದ್ರೆ ನೀತಿ ಇಲ್ಲ, ನ್ಯಾಯ ಇಲ್ಲ, ಧರ್ಮ ಇಲ್ಲ, ಸಿಸ್ಟಮ್ ಇಲ್ಲ. ಹೆಂಗೋ ಬರ್ರಿ. ಹೇಗೂ ಅಂದ್ರೆ ಸಿಸ್ಟಮ್ ಹಿಂಗೆ ಅಂತ ಅರ್ಥ. ನೀವು ಗ್ರಂಥದಲ್ಲಿ ಓದಿ, ನೀವು ಇವೆರಡು ಪದ ಬರ್ತವೆ ನಮ್ಮ ಕನ್ನಡದಲ್ಲಿ. ಅಲ್ಲಿ ಹೇಳ್ತಾನೆ, ಹಿಚ್ಕಿಯನ್ನು ಹೇಳ್ತಾನೆ, ಹೇಗೋ ಸನಹೆರೆಬನು ಅಂತ ಹೇಳ್ತಾನೆ. ಹೇಗೂ ಅಂತಂದ್ರೆ ನಿನ್ನಿಂದ ಸೋಲ್ತಾನೆ ಅಂತ ಅರ್ಥ. ಒಂದೇ ರಾತ್ರಿಯಲ್ಲಿ 1,85,000 ಜನರನ್ನು ಕೂಡ ಹತ ಮಾಡ್ತಾನೆ. ಹೇಗೂ ನಿನ್ ರಕ್ಷಣೆ ಹೊಂದಿದ್ದೀನಿ ನೀನು ಅಂತ ಹೇಳ್ತಾನೆ. ಹೇಗೂ ಅಂತಂದ್ರೆ 100% ಅಂತ ಅರ್ಥ. ಸೊ ಹೇಗೋ ಅಂತಂದ್ರೆ ಹೆಂಗೋ ಹಂಗ ಬಂದ್ರೆ ಹಂಗು ಸೈ, ಹಿಂಗ ಬಂದ್ರೆ ಹಿಂಗು ಸೈ. ಅವ್ರು ಬಂದ್ರೆ ಗೋಲೋ ಜೈ, ಇವ್ರು ಬಂದ್ರೆ ಆ ಗೋಲೋ ಜೈ, ಮುಗಿತ ಕತೆ. ಹಂಗಲ್ಲ ಪ್ರಿಯರೇ, ಕ್ರಿಶ್ಚಿಯಾನಿಟಿ ಹಂಗಲ್ಲ, ಚರ್ಚ್ ಆಫ್ ಕ್ರೈಸ್ಟ್ ಹಂಗಲ್ಲ, ಅಪೊಸ್ತಲರ ಬೋಧನೆ ಹಂಗಲ್ಲ. ಥೆಸಲೋನಿಕ ಪತ್ರದಲ್ಲಿ ಹೇಳ್ತಾನೆ, ನಮ್ಮ ಬೋಧನೆ ಅಬದ್ಧವಲ್ಲ, ಅಶುದ್ಧವಲ್ಲ. ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ತನ್ನ ಸುವಾರ್ತೆಯನ್ನ ನಮ್ಮ ವರ್ಷಕ್ಕೆ ಏನ್ ಮಾಡಿದಾನೆ? ಬಿ ಕೇರ್ಫುಲ್ ಅಂತ ಹೇಳ್ತಾನೆ. ನೀನು 100 ಜನ ಬಂದು ತಂದಾಕದ ಅವಶ್ಯಕತೆ ಇಲ್ಲ. ಆತ್ಮಗಳಿಗೆ ಸಂಬಂಧಪಟ್ಟಂತ ವಿಚಾರ. ಅದಕ್ಕೆ ಯೇಸು ಕ್ರಿಸ್ತನ ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಒಬ್ಬನು ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಅಂತ ಹೇಳ್ತಾನೆ. ಒಂದು ತಕ್ಕಡಿಲಿ ಒಂದು ಲೋಕ ಇಟ್ಟು ಇನ್ನೊಂದು ತಕ್ಕಡಿಲಿ ಒಬ್ಬ ಮನುಷ್ಯನ ಆತ್ಮ ಇಡ್ತಾನಂತಂದ್ರೆ ಇಡೀ ಲೋಕದ ಸಂಪತ್ತು ಆ ಆತ್ಮದ ರಕ್ಷಣೆಗೆ ಸಮ ಆಗಲ್ಲ. ತಿಳ್ಕೊಳ್ಳಿ ನೀವೆಲ್ಲ. ಎಂತ ದೊಡ್ಡ ಕೆಲಸ ಅಂತ ಇದು, ಎಂತ ದೊಡ್ಡ ಕೆಲಸ ಅಂತ, ಎಷ್ಟು ದೊಡ್ಡ ಬೆಲೆ ಇದೆ ಅಂತ ಹೇಳಿ. ಸೊ ಹಾಗಾಗಿ ಅಪೊಸ್ತಲರ ಬೋಧನೆಯನ್ನ ಬಹಳ ಹಗುರವಾಗಿ ತಗೊಳ್ಳುವಂತದ್ದಲ್ಲ. ಇಟ್ ಈಸ್ ವೆರಿ ಸೀರಿಯಸ್. ಸೊ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಗ್ರಂಥ ಇವತ್ತು ನಮ್ಮ ಕೈಲಿದೆ. ಸಹೋದರರು ಹೇಳ್ದಂಗೆ ನಮ್ಮ ಭಾಷೆಯಲ್ಲಿದೆ. ಜೀವಕ್ಕೂ ಭಕ್ತಿಗೂ ಏನ್ ಬೇಕೋ ಎಲ್ಲನೂ ಕೂಡ ದಯಪಾಲಿಸ್ಕೊಟ್ಟಿದ್ದಾನೆ. ಓದು, ಹಗಲಿರುಳು ಓದು, ನಿನ್ನ ಭಾಷೆಯಲ್ಲಿದೆ. ಓದಕ್ಕೆ ಆಗ್ತಾ ಇಲ್ಲ ಇವತ್ತು, ನಾವು ಓದ್ತಾ ಇಲ್ಲ ಸರಿಯಾಗಿ. ನಾವು ಅವ್ರು ಹೇಳಿದ್ದಾರೆ ಇಟ್ಟು, ಇವ್ರು ಹೇಳಿದ್ದಾರೆ ಇಟ್ಟು, ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು. ಸಹೋದರ ನವೀನ್ ನಿಕ್ಸನ್ ಅವ್ರು ಹೇಳ್ದಂಗೆ ಓದ್ತಾ ಇಲ್ಲ ನಾವು ಸರಿಯಾಗಿ. ಯಾರು ಓದಿದೀವಿ ಹೇಳಿ ನಾವು? ಇವತ್ತೆಲ್ಲ ಕುತ್ಕೊಂಡ್ಬಿಟ್ಟು ಎಲ್ರಿಗೂ ಒಂದೊಂದು ಪೇಪರ್ ಕೊಡಿ ಬರ್ತಾರೆ, ಎಂಟಿ ಪೇಪರ್ ಕೊಡಿ. ಇಡೀ ಬೈಬಲ್ 66 ಪುಸ್ತಕಗಳಲ್ಲಿ ಯಾರ್ಯಾರಿಗೆ ಏನೇನು ಹೆಸರು ಗೊತ್ತಾ ಎಲ್ಲ ಬರೀ ಅಂತಂದ್ರೆ ಯಾರು ಒಂದು 100ಕ್ಕೆ ಮೀರಿ ಬರೆಯಂಗಿಲ್ಲ. ಯಾರು ಕೂಡ 100ಕ್ಕೆ ಮೀರಿ ಯಾರು ಬರೆಯಂಗಿಲ್ಲ. ಹೆಸರುಗಳೇ ಬರೆಯಕ್ಕಾಗಲ್ಲ. ಏನು ಹೊತ್ತು ನಾವು ಬೈಬಲ್ ಸುಮ್ಮನೆ ಬಂದ್ಬಿಡೋದು, ನಮ್ಮಲ್ಲಿ ಕಚ್ಚಾಡೋದಲ್ಲ. ಸೊ ಹಾಗಾಗಿ ಅದು ಹಂಗಾಗದ್ ಬೇಡ. ಒಂದು ಒಳ್ಳೆ ಉದ್ದೇಶನ ದೇವರು ಈ ಕಾಲಘಟ್ಟದಲ್ಲಾದ್ರೂ ಕೂಡ ನಮ್ಗೆ ಏನ್ ಮಾಡಿದಾನೆ, ಹುಟ್ಟಾಕಿದ್ದಾನೆ. ಯಾಕಂದ್ರೆ ನಿತ್ಯತ್ವಕ್ಕೆ ಸಂಬಂಧಪಟ್ಟಂತ ವಿಷಯ. ಯೋಹಾನ್ ಬರೆಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ಒಬ್ಬನೇ ಸತ್ಯ ದೇವರಾಗಿರ್ತಕ್ಕಂಥ ನಿನ್ನನ್ನ ನೀನು ಕಳಿಸ್ಕೊಟ್ಟ ಯೇಸು ಕ್ರಿಸ್ತನನ್ನ ತಿಳಿಯುವುದೇ ಏನಂತ ಹೇಳ್ತಾನೆ? ನಿತ್ಯ ಜೀವ ಅಂತ ಹೇಳ್ತಾನೆ. ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತ ವಿಷಯ ಇದು ಎಟರ್ನಲ್ ಲೈಫ್. ಇದು ತಾತ್ಕಾಲಿಕವಾದಂತದ್ದಲ್ಲ ಇದು. ಹಾಗಾಗಿ ಈ ವಿಷಯನ ನಾವು ಈಗಾಗಲೇ ತಿಳ್ಕೊಂಡ್ಬಿಟ್ಟಿದೀನಿ, ಎಲ್ಲ ಪ್ರವೀಣ ಆಗ್ಬಿಟ್ಟಿದೀನಿ ಅಂತ ಅಲ್ಲ. ಇದು ಒಂದು ಬೆಳವಣಿಗೆನ ಪ್ರಾರಂಭ ಮಾಡಿದ್ದಾನೆ. ಇದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡೋಣ. ನಮ್ಮ ಮುಂದಿನ ತಲೆಮಾರುಗಳನ್ನಾದ್ರೂ ಕೂಡ ದೃಷ್ಟಿಲಿ ಇಟ್ಕೊಂಡು ಅಟ್ಲೀಸ್ಟ್ ಆ ಒಂದು ತಲೆಮಾರಾದ್ರೂ ಕೂಡ ಇಂಥ ಒಂದು ಬೋಧನೆಯಲ್ಲಿ ಸ್ಥಿರವಾಗಿ ತಮ್ಮ ಆತ್ಮಗಳನ್ನ ಕಾಪಾಡಿಕೊಂಡು ನಿತ್ಯತ್ವದ ಒಂದು ನಿರೀಕ್ಷೆಯಲ್ಲಿ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಂತ ದಿಕ್ಕಿನಲ್ಲಿ ಯಶಸ್ವಿ ಆಗಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ತಾಳ್ಮೆಯಿಂದ ಸಹಿಸಿಕೊಂಡು, ಪ್ರೀತಿ ಬಹುತಾಳ್ಮೆಯುಳ್ಳದ್ದು ಅಂತ ಹೇಳ್ತಾನೆ, ಸಹಿಸ್ಕೊಳ್ಳೋಣ. ಅಪೊಸ್ತಲರ ಬೋಧನೆಯನ್ನ ಪ್ರಕಟಿಸುವುದಕ್ಕೆ, ಅಪೊಸ್ತಲರ ಬೋಧನೆ ಪ್ರಕಾರ ಜೀವಿಸುವುದಕ್ಕೆ ನಾವೆಲ್ಲರೂ ಮನಸ್ಸು ಮಾಡಿದ್ರೆ ದೇವರು ಸಹಾಯ ಮಾಡ್ತಾನೆ. ದೇವರು ಖಂಡಿತ ಸಹಾಯ ಮಾಡ್ತಾನೆ. ಮನುಷ್ಯ ಸಹಾಯ ಮಾಡ್ಲಿಕ್ಕಿಲ್ಲ, ಆದ್ರೆ ದೇವರು ಖಂಡಿತ ಸಹಾಯ ಮಾಡ್ತಾನೆ. ಅಂತಹ ಸಹಾಯವನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ಯಶಸ್ವಿ ಆಗೋಣ ಅಂತೇಳಿ
ನನ್ನನ್ನು ನಾನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಅವಕಾಶ ಕೊಟ್ಟಂತ ಸ್ಥಾನಿಕ ಸಭೆ ಸುವಾರ್ತಿಕರಿಗೆ ಸಭೆ ಪರವಾಗಿ ವಂದನೆ ಸಲ್ಲಿಸ್ತೀನಿ. ಎಲ್ರಿಗೂ ವಂದನೆ. ಇದುವರೆಗೂ ಬೆಳಗ್ಗೆಯಿಂದ ಇಲ್ಲಿವರೆಗೂ ಅಪೊಸ್ತಲರ ಬೋಧನೆಯಲ್ಲಿ ಐಕ್ಯತೆ ಅಂಶಗಳ ಬಗ್ಗೆ ಮಾತನಾಡಿ ಅನೇಕ ವಿಷಯಗಳನ್ನ ನಾವು ಕಲ್ತ್ಕೊಂಡ್ವಿ. ಇದು ಇವತ್ತಿಗೆ ನಿಲ್ಲುವಂತ ಕಾರ್ಯಕ್ರಮ ಅಲ್ಲ, ಇದು ಯಾವಾಗಲೂ ಕೂಡ ನಡೆಯುವಂತ ಕಾರ್ಯಕ್ರಮ. ಇವತ್ತು ಈ ಸ್ಥಳದಲ್ಲಿ ನಡೆಯಬಹುದು. ಯೋಚಿತ ಆದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಸಲಹೆಯೊಂದಿಗೆ ನಮ್ಮ ಆತ್ಮೀಯ ಬದುಕುಗಳನ್ನು ಕಟ್ಟಿಕೊಳ್ಳೋದಕ್ಕೆ, ಸತ್ಯದ ಹಾದಿಯಲ್ಲಿ ನಡೆಯೋದಕ್ಕೆ ಪ್ರೇರೆ ನಮ್ಮೆಲ್ಲರೂ ಕೂಡ ಆ ಬೋಧನೆಯಲ್ಲಿ ಒತ್ತಾಗಬೇಕಾದ್ರೆ ಇಂತಹ ಐಕ್ಯತೆ ಕೂಟಗಳು, ಸಹವಾಸ ಕೂಟಗಳು ಬೇಕಾಗಿದೆ. ಪ್ರೇರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಂದು ಕೆಟ್ಟ ಆಲೋಚನೆಗಳನ್ನ, ದುಷ್ಟ ಆಲೋಚನೆಗಳನ್ನ ಹೊರಗಿಟ್ಟು ಸತ್ಯವೇದ ಹೇಳ್ತದೋ ಆ ಆಲೋಚನೆಯನ್ನು ಕೂಡ ಒಂದಾಗೋಣ ಅಂತ ಹೇಳ್ತಾ ನಮ್ಮ ಎಲ್ಲ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಎಲ್ಲರಿಗೋಸ್ಕರ ನಾನು ಹೃದಯಪೂರ್ವಕ ವಂದನೆಗಳನ್ನ ನಾನು ತಿಳಿಸ್ಕೊಳ್ತೇನೆ. ಈ ಸಭೆಗಳಲ್ಲಿ ಈ ಕಾರ್ಯಕ್ರಮದ ಅಂತಿಮ ಪ್ರಾರ್ಥನೆಯಲ್ಲಿ ಸೋದರ ಸುಧಾಕರಣ ಬಂದು ಈ ಕಾರ್ಯಕ್ರಮದ ಅಂತಿಮ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಕೂಡ ಎದುರಿಸಿಕೊಂಡ ಅಂತಿಮ ಕಾರ್ಯಕ್ರಮ ಮುಗಿಸಿ అందరికీ వందనాలు. ಎಲ್ರಿಗೂ ವಂದನೆಗಳು. ಮುಖ್ಯವಾಗಿ ನವೀನ್ ಕಿಶೋರ್ ಅವರಾಗಲಿ, ಪ್ರದೀಪ್ ಅವರಾಗಲಿ, ಹಾಗೆ ನಾನಂದರಾಗಲಿ, ನವೀನ್ ಆಗಲಿ, ರಾಮಕೃಷ್ಣ ಆಗಲಿ, ಇನ್ನೂ ಯಾರ್ಯಾರು ಮಾತಾಡ್ತಾರೆ ಎಲ್ಲ ಸೈಮನ್ ಆಗಲಿ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾತಾಡ್ತಾರೆ. ನಾನೇನಪ್ಪ ಮಾತಾಡಬೇಕು, ನನ್ಗೆ ಮಾತಾಡಬೇಡಿ, ಪ್ರಾರ್ಥನೆ ಅದಕ್ಕೆ ಕೊನೆಯದಾಗಿ ಬಂದು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರು ಅದಕ್ಕೆ